ಒಂದು ತಿಂಗಳ ಹಿಂದಿನ ಸಂಭಾಷಣೆಯ ಆಡಿಯೋ ಇದಾಗಿದ್ದು 15/4/2025 ಮಾತನಾಡಿದಂತೆ ಬಿಂಬಿಸಿ ತಿಮರೋಡಿಯವರು ಯೂಟರ್ನ್ ಹೊಡೆದಿದ್ದಾರೆ ಎಂದು ಜನಗಳ ಮಧ್ಯೆ ಕೀಳು ಭಾವನೆ ಬರುವಂತೆ ಪ್ರಯತ್ನ ಪಡುತ್ತಿದ್ದಾರೆ. ನಿರಂತರವಾಗಿ ಇದು ನಡೆಯುತ್ತಿದೆ. ತಿಮರೋಡಿಯವರಿಗೆ ಹಿಂದೂ ವಿರೋಧಿ ಪಟ್ಟ ಕಟ್ಟುವ ಸಲುವಾಗಿ ಬೇರೆ ಬೇರೆ ವ್ಯಕ್ತಿಗಳಿಂದ ಕರೆ ಮಾಡಿಸಿ ಮೊದಲಿಗೆ ಬೆಂಬಲಿಗರಂತೆ ಮಾತನಾಡಿ ನಂತರ ಅದನ್ನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಸಮಾಜದ ಮುಂದೆ ಬಿತ್ತುವ ಕೆಲಸಗಳು ಆಗುತ್ತಿವೆ. ಸಣ್ಣ ಪುಟ್ಟ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಬಂದಾಗ ನಂಬುವ ಮೊದಲು 100 ಬಾರಿ ಆಲೋಚಿಸಿ. ಹಲೋ, ಹರಿ ಓಂ. ನಮಸ್ತೆ. ಇಲ್ಲಿ ಏನ್ ಗೊತ್ತಾ ಪುನೀತಣ್ಣ, ಇಲ್ಲಿ ಮಹೇಶನ್ನ ಇದ್ದಾರಲ್ಲ, ಇನ್ನು ಮಹೇಶನ್ನ ನಮ್ಗೆ ಬಿಟ್ಟು ಕೊಡ್ಲಿಕ್ಕೆ ಆಗಲ್ಲ. ಹಲೋ, ಮಹೇಶ್ ಶೆಟ್ಟಿ ತಿಮರೋಡಿ. ಒಂದ್ ನಿಮಿಷ ಲೈನಲ್ಲಿದ್ದಾರೆ. ಮಹೇಶನ್ನ ಪಾತಿರ್ಲಿಕ್ಕೆ. ನಮಸ್ತೆ ನಮಸ್ತೆ ಪುನೀತ್. ಈಗ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಅದು ಚಕ್ರವರ್ತಿ ಅವರಿಗೆ ನೀವು ಆ ಮಾತು ಹೇಳಿ, ನಾವು ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಊಟ ಮಾಡಿ ಬಂದಿದ್ದೇನೆ, ಲೋಕಣ್ಣ ಅವ್ರ ಮನೆಗೆ. ನೋಡಿ ಪುನೀತ್ ಗಿರಲ್ಲಿ, ಒಂದು ಮಾತು ಕೇಳ್ಕೊಳ್ಳಿ. ನಾನು 42 ವರ್ಷದಿಂದ ಬೀದಿಯಲ್ಲಿದ್ದೇನೆ. ಅದು ಲೋಕಿಯವರ ಹತ್ರ ಕೇಳಿ. ಕರೆಕ್ಟ್. 42 ವರ್ಷದಿಂದ ಬೀದಿಯಲ್ಲಿದ್ದೇವೆ. ಹಿಂದುತ್ವ ಹಿಂದುತ್ವ ಹಿಂದೂ ಧರ್ಮ ಅಂತ ಹೇಳಿ. ಕರೆಕ್ಟ್. ನನ್ಗೆ ನೋವು, ಇವರು ಯಾರ ಸೂರ್ಯ ಮೇಲೆ ನೋವು ಏನ್ ಗೊತ್ತಾ, ಸೌಜನ್ಯ 2013 ಸತ್ತಾಗ ಬಂದ್ರು ಮನೆಗೆ. ಒಂದಷ್ಟು ಭಾಷಣ ಕೊಟ್ಟೋದ್ರು, ಮನೆಯಲ್ಲಿ ಕೂಗಿದ್ರು, ಹತ್ತಿದ್ರು. ಬಂದದ್ದು ಯಾರ ಜೊತೆ? ಶ್ರೀಕರ್ ಬಾಬು ಜೊತೆಯಲ್ಲಿ ಬಂದದ್ದು. ಬಂದ್ರು, ಅವರಷ್ಟಕ್ಕೆ ಹೋಗುದು. ಏನಂತ ಕೇಳ್ಕೊಂಡು, ಇಲ್ಲ ಇದನ್ನು ಬಿಡ್ಲೇಬಾರ್ದು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೋಗೋದು. ಈಗ ನೇರ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿ. ನಮ್ದು ಇವತ್ತು ದೇವಸ್ಥಾನ ಯಾರು ಹೆಸರಲ್ಲಿದೆ ಗೊತ್ತಾ ನಿಮ್ಗೆ? ದೇವ್ರೆ, ಹಲೋ. ಅಲ್ಲ, ನೀವು ಅದನ್ನ ಎತ್ತಿಕೊಂಡಿದ್ರೆ ತೊಂದರೆನೇ ಆಗ್ತಿರ್ಲಿಲ್ಲ. ಅಲ್ಲ ಪುನೀತ್ ಗಿರಿ, ನಾನು ಕೇಳೋದು, ಧರ್ಮಸ್ಥಳ ಯಾರ ಹೆಸರಲ್ಲಿದೆ ಗೊತ್ತಾ? ದೇವಸ್ಥಾನ, ಹಿಂದೂ ದೇವಸ್ಥಾನ. ಅದು 1977 ವೀರೇಂದ್ರ ಹೆಸರಿಗೆ ಪರಮರಾಗಿದೆ. ಮಂಜುನಾಥ ದೇವರಿಂದ. ಈಗ ಅದು ಹಿಂದೂ ಧರ್ಮ ಜೈನ ಧರ್ಮ ಒಂದೇ ಅಂತ ಮನುಷ್ಯನ ಗೊತ್ತಾ? ನೀವು ಅದನ್ನೇ ಒಂದು ಇಶ್ಯೂ ಆಗಿ ತಗೊಂಡ್ರೆ ನೋಡಿ, ಮುಸಲ್ಮಾನ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಬಿಡಿ. ಅವನೊಂದು ಸ್ಟೇಟ್ಮೆಂಟ್ ಕೊಟ್ಟ, ಅದಕ್ಕೆ ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಲಾಕ ಅವ್ರು ಬಂದು ದಕ್ಷಿಣ ಕನ್ನಡದಲ್ಲಿ ಯಾಕೆ ಹಿಂದೂ ದೇವಸ್ಥಾನ ಉಳಿಸುವವರೆಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು? ಇಲ್ಲಾಂದ್ರೆ ನಾವು ಸೂರ್ಯ ಮೇಲೆ ಅವರಲ್ಲಿ ಸೌಜನ್ಯ ಪರ ಹೋರಾಟಕ್ಕೆ ಬರಬೇಡಿ ಅಂತ ಹೇಳಿದ್ದೇವೆ ನಾವು. ಅವ್ರು ಹೇಳಿ ಹೋಗಿದ್ದಾರೆ ನನಗೆ ಬರ್ತೇನೆ ಅಂತ ಹೇಳಿ. 13 ವರ್ಷದ ಮೇಲೆ ಯಾಕೆ ಮಾತಾಡಿದ್ದವರು? ನೋಡಿ, ಅವರು ಹೇಳಿದ್ದೇನಂದ್ರೆ, ಒಂದು ವಿಡಿಯೋಗಾಗಿ ನಾವು ಧಾರ್ಮಿಕ ಕೇಂದ್ರಗಳ ಮೇಲಿನ ಶ್ರದ್ಧೆಯನ್ನು ಕಳ್ಕೊಂಡು ಆ ಮುಸಲ್ಮಾನ ಏನ್ ಹೇಳಿದ್ದಾನೆ ಹೇಳಿ, ಏನ್ ಹೇಳಿದ್ದಾನೆ? ಹಿಂದೂ ದೇವಸ್ಥಾನ ಅವರು ಒಟ್ಟಾರೆ ಹೇಳಿದ್ದೇನೆಂದ್ರೆ, ಯಾವುದೇ ಒಂದು ವಿಡಿಯೋದಿಂದಾಗಿ ನಾವು ಧರ್ಮಸ್ಥಳದ ಮೇಲಿನ ಶ್ರದ್ಧೆ ಕಳ್ಕೋಬಾರ್ದು ಅಂತ. ಇಲ್ಲ ಸ್ವಾಮಿ, ನೀವ್ ಏನಂತ ತಿಳ್ಕೊಂಡಿದ್ರೆ? ನಮ್ದು ಹೋರಾಟ ಇರೋದು ಇವತ್ತು ಸೌಜನ್ಯನ ಆತ್ಮ ಅಲ್ಲಿ ಬಲಿದಾನ ಆಗಿತ್ತು, ಒಂದು ದೇವಿ ಶಕ್ತಿಯಾಗಿ ಬಲಿದಾನ ಆಗಿತ್ತು ಸ್ವಾಮಿ. ನಿಮ್ಗೆ ಗೊತ್ತಿಲ್ಲ ಅದು? ಆ ಆತ್ಮ ಇಡೀ ದಿವಸ ಉಪವಾಸ ಇತ್ತು, ಗೊತ್ತದು? ಅಲ್ಲ, ಖಂಡಿತ. ನಾನು ಹೇಳ್ತೇನೆ ಹೇಳೋದು, ಈಗ ಧರ್ಮಸ್ಥಳದ ಮೇಲೆ ನಿಮ್ಮ ಊರದ್ದು ನೀವೇನು ಪಾಕಿಸ್ತಾನದವರು? ನೀವು ಉಜಿರೆಗೆ ಬರ್ತೇವೆ ನಾವು ಉಜಿರೆಗೆ ಬರ್ಬಾರ್ದು. ನಾನು ಸೂಲಿ ಬೆಲೆಗೆ ಇದ್ದೀನಿ, ನೀವು ಅವತ್ತು ಬಂದು ಹೋಗಿದ್ರಲ್ಲ, ಇವತ್ತು ಬಂದು ಮಾತಾಡ್ಬೋದಲ್ಲ ಸೂಲಿ ಬೆಲೆಗೆ? ನಾನು ಹೇಗೆ ಹೇಳಿದ್ದಂದ್ರೆ, ನೀವು ಸೂರ್ಯ ಬೆಲೆ ಅಂತ ಏನಾಯ್ತು, ಅದು ಪ್ರತಿಯೊಬ್ಬರು ಹಾಗೆ ಬಳಸ್ತಾನೆ ಹೋಗ್ತೇವೆ. ನಾವು ಈಗ ಅದು ಎಲ್ಲಿಗೆ ಹೋಗ್ಬೇಕು? ನಾವು ಅವ್ರ ತಾಯಿ ಕೈಯಿಂದ ಅನ್ನ ತಿಂದು ಬೆಳೆದವರಲ್ಲ. ನೋಡಿ, ಖಂಡಿತ ನಮಗೆ ನಾವು ಹಿಂದುತ್ವ ಅಂತ ಹೇಳಿದ್ರೆ ನಮ್ಮ ರಕ್ತವನ್ನು ಬಲಿದ ನೋಡಿ. ವೀರರೆಡ್ಡಿ ಇವತ್ತು ಇಷ್ಟು ದೊಡ್ಡ ನಾನೊಂದು ಸಾಮ್ರಾಜ್ಯ ಕಟ್ಟಿಕೊಂಡು ಹಿಂದೂ ಯುವಕರ ಪಡೆ ಕಟ್ಟಿಕೊಂಡಿದ್ರೆ ವೀರೇಂದ್ರ ಇವತ್ತ ಬಿಟ್ಟಿದ್ದಾನೆ, ಇಲ್ಲದ ಸಾಹಿತ್ಯ ನಾನು. ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ನಿಮ್ಗೆ ಕೆರಳಿ ಅವರೇ? ಗೊತ್ತಾ ನಿಮ್ಗೆ ಎಷ್ಟು ಏನಾಗಿದೆ ಗೊತ್ತಾ? ಒಂದೊಂದು ಅಧ್ಯಾಯ ಹಿಂದೆ 10-15 ಮರ್ಡರ್ ಆಗಿದೆ ಗೊತ್ತಾ? ಜೋಳಿ ಬೆಲೆ ಅಂತವರೆಲ್ಲ ಇವರು ನೋಡಿ, ನಾವು ಹಿಂದೂ ನಾಯಕರಂತೆ ಇವರನ್ನು ನಾವು ಕೂಡ ಅವರ ಭಾಷಣ ಜಿಲ್ಲೆ ಯಾರೇ ಅಲ್ಲ. ನೀವು ಹೇಳಿ, ಇಷ್ಟು ವರ್ಷದಲ್ಲಿ ಯಾರು ಏನೇ ಹೇಳಿದ್ರು ನಾವು ಇವತ್ತವರೆಗೂ ಮಾತಾಡಿದ್ದೀವ?
ಅಲ್ಲ ನಾವೇನು ಆದ್ರೆ ಆ ಭಾಗಕ್ಕೆ ವರ್ಷದಿಂದ ಅಲ್ಲಲ್ಲ ಈಗ ಬರೇ ಅವನೊಂದು ಧೈರ್ಯ ಬಂತು ಅಂತ ಅವ್ನು ಬಂದದ್ರಲ್ಲಿ ನಮ್ಗೆ ಎಷ್ಟು ಬಲ ಬಂತು ಗೊತ್ತು ನಮ್ಮ ಹೋರಾಟಕ್ಕೆ. ಇವತ್ತು ನೋಡಿ ಒಬ್ಬ ಹಿಂದೂ ಮಾತಾಡ್ತಿದ್ರೆ ಖಂಡಿತವಾಗಿಯೂ ಬಲ ಬಂದಿರ್ಲಿಲ್ಲ. ಅದು ಅಣ್ಣಪ್ಪನ ಸತ್ಯ, ಅದು ಮಂಜುನಾಥನ ಸತ್ಯ. ಯಾಕೆ ಗೊತ್ತಾ, ನಾವು ಭೂಸಂಖ್ಯಾತ ಹಿಂದೂಗಳು ಇಟ್ಟುಕೊಂಡು 52 ವರ್ಷದಿಂದ ನಮ್ಮ ಮಂಜುನಾಥನ ಅಣ್ಣಪ್ಪ ಸ್ವಾಮಿಯ ಜಾಗವನ್ನು ಒಬ್ಬ ಜೈನನ ಹೆಸರಿಗೆ ಮಾಡಿಕೊಂಡಿದ್ದಾನೆ ಅವನು. ಆದ್ರೂ ಕೂಡ ಒಬ್ಬ ಹಿಂದೂ ಹೇಳಲಿಲ್ಲ, ಒಬ್ಬ ಹಿಂದೂ ನಾಯಕ ಹೇಳಲಿಲ್ಲ. ಯಾಕೆ? ಮೊನ್ನೆ ಸಮೇತ ಕರ್ನಾಟಕ ಪ್ರಭಾಕರ ಭಟ್ರ 3 ಗಂಟೆ ಮಾತಾಡಿದ್ದೇನೆ ನಾನು. ಡಾಕ್ಟ್ರೆ ಏನಿದು, ನೀವು ನೇರವಾಗಿ ಅದೇ ಇಶ್ಯೂನ ರೇಸ್ ಮಾಡಿದ್ರೆ ನಿಮ್ ಬಗ್ಗೆ ಯಾರು ಮಾತಾಡಲ್ಲ. ಅಲ್ಲ ನೋಡಿ, ನಾವಿಲ್ಲಿ ಹೇಳುವಂತದ್ದು ಒಂದು ಮುಸಲ್ಮಾನನ ಬಗ್ಗೆ ಅವನು ಮಾತಾಡ್ತಾರೆ. ಈಗ ನಾವು ಅಬ್ದುಲ್ ಕಲಾಂ ಅವರು ನಮ್ಮ ಸಂಘ ಪರಿವಾರದವರು ಒಪ್ಪಿಕೊಂಡು ನೋಡಿ, ಅವರು ಈಗ ಸೂಲಿಬೆಲೆ ಅವರು ಎಲ್ಲಾದ್ರೂ ಈ ಹೋರಾಟದ ಬಗ್ಗೆ ಮಾತಾಡಿದ್ರ? ಇಲ್ಲ. ಅವ್ರು ಹೇಳಿ ಮತ್ತೆ ಆ ಹುಡುಗನ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡಿ, ಅವರು ಆ ಹುಡುಗನನ್ನು ದ್ವೇಷ ಮಾಡ್ಲಿಲ್ಲ. ನೀವು ನೋಡಿ, ಅವ್ರು ಹೇಳಿದ್ದು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಹೇಳಿದ್ದು, ಯಾವುದೋ ಒಂದು ವಿಡಿಯೋ ನೋಡಿ ಹಿಂದೂಗಳು ತಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ನಂಬಿಕೆ ಕಾಲೆದುಕೊಳ್ಳುವ ಪರಿಸ್ಥಿತಿಗೆ ನಮ್ಮ ಆಧ್ಯಾತ್ಮಿಕತೆ ಖಂಡಿತ ಬರುದಿಲ್ಲ ಸ್ವಾಮಿ. ಯಾಕಂತ ಹೇಳಿದ್ರೆ ಧರ್ಮ ಅವನು ಅದನ್ನೇ ಹೇಳಿದ್ದು, ಅವ್ರು ಅದನ್ನೇ ಹೇಳಿದ್ದಲ್ಲ. ನೀವು ನಮ್ಮನ್ನೀಗ ಹೇಗೆ ಮಾಡ್ತಿದ್ರಿ ಗೊತ್ತಾ? ಧೂಳಿ ಮೇಲೆ ಬಂದದ್ದು ಯಾವ್ದಂತ ಗೊತ್ತಿಲ್ಲ. ನಾನ್ ಸಾಧಾರಣ 15-16ನೇ ವಯಸ್ಸಿನಲ್ಲಿ ಈ ಹಿಂದೂ ಸಂಘಟನೆಯಲ್ಲಿ ಕೆಲಸಗಳಲ್ಲಿ 1000 ಹುಡುಗರಲ್ಲಿ ಇಟ್ಕೊಂಡು ತಿರುಗಿದ್ದು 16ನೇ ವಯಸ್ಸಿನಲ್ಲಿ. ಗೊತ್ತಾಯ್ತಲ್ಲ, ಸೂಳಿ ಮೇಲೆ ಬಂದದ್ದು ಯಾವಾಗಂತ ನನಗೂ ಗೊತ್ತಿಲ್ಲ. ಅದು ಬಿಡಿ, ಅವರು ನೇರವಾಗಿ ಬಂದು ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡ್ಲಿಕ್ಕೆ ಬಿಡಿ. ನಾವೀಗ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದೇವೆ. ದೇವಸ್ಥಾನ ವಿರೋಧ ದೇವಸ್ಥಾನದ ವಿಚಾರವೂ ಅಲ್ಲ ಅದು. ನೋಡಿ, ನಾನು ಮೊನ್ನೆ ಇಲ್ಲಿ ಸೌಜನ್ಯ ವಿಚಾರದಲ್ಲಿ ನಾನೇ ಪರ್ಮಿಷನ್ ಕೇಳಿದ್ದೇನೆ. ಹೋರಾಟದಲ್ಲಿ ನಾನು ಪರ್ಮಿಷನ್ ಕೇಳಿದ್ದೀನಿ, ಕೊಡ್ತಿರ್ಲಿಲ್ಲ. ನಾನು ಅದನ್ನೇ ಮಾತಾಡ್ಬೇಕಿತ್ತು. ಅದನ್ನ ಮಾತಾಡೋದ್ರೊಳಗಡೆ ಈ ವಿಚಾರ ಬಂತು. ಇದೇನಾಗುತ್ತೆ ಈಗ ನಮಗೆ ಪ್ರತಿ ವಿಚಾರದಲ್ಲೂ ನಿಂತಿರೋದು. ನೀವು ಈಗಲ್ಲ ನೀವು ಅಲ್ಲಿ ಪ್ರತಿಭಟನೆಯಲ್ಲಿ ಕೂತಾಗ ಅಲ್ಲಿ ಹುಡುಗರು ಫೋನ್ ಮಾಡಿದ್ರು ನನಗೆ. ನಾನು ಈ ಏನು ಸೌಜನ್ಯದ ಹೋರಾಟ ಮತ್ತೆ ಯಾರ ಹತ್ರದ ಕೈವಾಟ ಹಾಕೊಂಡು ನಾನು ಕಳೆದ 13 ವರ್ಷಗಳಿಂದ ಒಂದು ಹೋರಾಟವನ್ನು ಬಿಟ್ಟು ಇನ್ನೊಂದು ಹೋರಾಟಕ್ಕೆ ಕೈ ಹಾಕ್ತಿಲ್ಲ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ, ಅದು ಧರ್ಮಪೀಠ. ಅದು ಯಾವಾಗ ತನ್ನ ಹಿಂದೂಗಳ ಕೈಗೆ ಬರೋದಿಲ್ಲ ಅಲ್ಲಿ ತನಕ ನಾನು ಬಿಡೋದೇ ಇಲ್ಲ. ಅದು ನನ್ನ ತೀರ್ಮಾನ ಇದ್ದದ್ದು. ಇವರು ಬರೋದು ಹೋರಾಟಕ್ಕೆ ಅಂತ ಬರೋದು. ಇಲ್ಲಿ ಮಾತಾಡಿದ್ದೆ, ಅಲ್ಲಿ ಹೋಗಿ ಹಿಂದ್ಗಡೆ ಹೋಗಿ ಅವರ ಪರವಾಗಿ ಮಾತಾಡಿದ್ರೆ ಹೋರಾಟ ಮಾಡ್ತಾರೆ. ಹೋರಾಟಕ್ಕೆ ಅನ್ನೋದು ಹೇಳುದು. ನೀವು ಇಂಥ ಹೋರಾಟ ಅಂತ ಹೇಳಿದ್ರೆ ಜಾಸ್ತಿ ತಿಮರೊಟ್ಟಿಗೆ ದೇವಸ್ಥಾನ ಬೇಡ, ಮೈಸೂರು ತಿಮರೊಟ್ಟಿಗೆ ದೇವಸ್ಥಾನ ಬೇಡ. ಯಾಕೆ ಮಾತಾಡುದಿಲ್ಲ? ಜೋಲಿ ಬೇಡ, ಅದನ್ನೇ ಯಾಕೆ ಮಾತಾಡುದು? ಈಗ ನಾನೀಗ ಕಳೆದ ಗಣೇಶೋತ್ಸವ ಇದೆ ಅಲ್ಲ, ಗಣೇಶ ಉತ್ಸವದ ಈ ರೀತಿಯಲ್ಲಿ ಹಿಂದೂ ದೇವರನ್ನು ಒಳಗಾಗಿಸಿಕೊಂಡಿದ್ದಾನೆ. ಇದು ಹಿಂದೂಗಳ ಕೈಗೆ ಬರದೆ ಬರುವುದಿಲ್ಲ. ಹಿಂದೂ ನಾಯಕರು ಎಚ್ಚೆತ್ಕೊಳ್ಬೇಕು, ಇದಕ್ಕೆ ಉತ್ತರ ಕೊಡ್ಬೇಕು. ಒಬ್ಬ ಮಗೆ ಇಷ್ಟ ಸಂಖ್ಯೆ ಕೊಟ್ಟ ನೀವು ಆ ಭಾಗದಲ್ಲಿ ಆ ವಿಚಾರವನ್ನು ಹೋರಾಟ ಮಾಡ್ತಿಲ್ಲ. ಆ ಹೋರಾಟಕ್ಕೆ ಎಲ್ಲರೂ ಬಂದಿದ್ದರೆ ನೋಡಿ, ನೀವು ಮೇಲೆ ಹೋರಾಟಕ್ಕೆ ನಿಮ್ಮನ್ನ ಮಹೇಶನ ಬಂದಿಲ್ಲ ಅಂತ ನಾವು ಈಗ ಮಹೇಶನ ಈ ವಿಚಾರದಲ್ಲಿ ಈಗ ಅಲಾಗ್ ಮಹೇಶನ ಬಂದಿಲ್ಲ ಅಂದ್ರೆ ಅದಕ್ಕೆ ಮಹೇಶನ ವಿರೋಧ ಇದ್ದಾರೆ ಅಂತನಾ? ಅದು ನಮ್ಗೆ ನೋಡಿ, ಹಿಂದೂ ಹೋರಾಟ ಹೆಸರದು, ಅದು ನಮ್ದು ಹೋರಾಟ. ಅದೇ ಈಗ ನಾವು ಮಾಡೋದು ಸಾಮಾನ್ಯ ಹೋರಾಟ. ನೋಡಿ, ನಿಮ್ಗೆ ನಿಮ್ಮ ಸಬ್ಜೆಕ್ಟ್ ಇರೋದು ಬಿಟ್ಟಿಗೆ. ಈಗ ನಾವು ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಮಾತಾಡಿದ್ದೇವೆ, ಕರಸೇವೆಗೂ ಹೋಗಿದ್ದೇವೆ. ಎಷ್ಟು ಮಂದಿ ಸತ್ತಿದ್ರೆ ಏನಾಗಿದೆಲ್ಲ. ನಿಮ್ಗೆ ಅದ್ರ ನೋವು ಗೊತ್ತಿಲ್ಲ, ವಿರೋಧ ಇರ್ಲಿಲ್ಲ ನಿಮ್ಮ ವಿರುದ್ಧ ನಿಮ್ಗೆ ನೋವು ಗೊತ್ತಿಲ್ಲ. ನಿಮ್ಗೆ ಯಾಕಂತ ಹೇಳಿದ್ರೆ ನಾವು ಕೂಡ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿ ಒಂದು MLA MP ಆಗೋ ತನಕ ಬೆಳೆದ ಮೇಲೆ ನಮ್ಮನ್ನು ತುಳಿದು ಹೊರಗೆ ಹಾಕಿದ್ ಗೊತ್ತಾ ನಿಮ್ಗೆ? ಕೂಡ ನಾವು ಹಿಂದುತ್ವವನ್ನು ಬಿಟ್ಟು ಹೋಗಿಲ್ಲ. ಅದೇ ಮೂಲ ಸಿದ್ಧಾಂತವನ್ನು ಇಟ್ಕೊಂಡು ಹೋರಾಟ ಮಾಡ್ತೇವೆ ಇವತ್ತು ಕೂಡ. ನಾನು ಯಾವುದೇ ಸಂಘಟನೆ ಅಂತ ಬಂದೇ ಇಲ್ಲ. ನಾನು ಸಂಘಟನೆಯಲ್ಲಿ ಅದ್ರಲ್ಲಿ ಯಾವ್ದು ನಿಲ್ವೇ ಇಲ್ಲ. ನನ್ನೊಟ್ಟಿಗೆ ಸಪರೇಟ್ ಅಲ್ಲ. ಇವರು ಸುಹಾಸ್ ಅವ್ರನ್ನ ಕೇಳಿ ಗೊತ್ತಿದೆ ಅವ್ರಿಗೆ. ನೀವು ಮತ್ತೆ ವಿಡಿಯೋ ಮಾಡಿ ಚಾಲೆಂಜ್ ಎಲ್ಲ ಮಾಡುದು ಅದು ಸರಿಯಲ್ಲ ನನಗೆ. ಮತ್ತೆ ಬರುವವರನ್ನು ನಾವು ತಡಿಲಿಕ್ಕೆ ಆಗ್ತದ? ಹಾಗೆ ಅಲ್ಲ ನಾನು ಕೇಳ್ತಾರೆ, ಅದೆಲ್ಲ ಸರಿಯಲ್ಲ. ನೀವು ತಾಯಿ ಹೋರಾಟ ಮಾಡಿ, ನಿಮ್ಮ ಹೋರಾಟ ಮಾಡಿ, ಹಂಗಲ್ಲ ನನಗೆ ಸರಿಯಲ್ಲ. ಹಾಗೆ ಅಲ್ಲ, ನೀವು ತಾಯಿ ನನ್ನ ವಿರೋಧ ಇದೆ. ನೀವು ಮಾಡಿದ ವಿಡಿಯೋಕ್ಕೆ ನನ್ನ ವಿರೋಧ ಇದೆ.
ನಿಮ್ಗೆ ಫೋನ್ ಮಾಡಿ ನನ್ನ ಹತ್ರ ಕೇಳ್ಬೋದು. ಮಾತಾಡಿದಕ್ಕೆ ಅಲ್ಲ, ನೀವು ತಾಯಿ ಬಗ್ಗೆ ನಿಮ್ಗೆ ಮಾತಾಡಿದ್ದೇನಾ? ಸುಳಿ ಮೇಲೆ ನನ್ನ ಹತ್ರ ಮಾತಾಡ್ತಾರೆ. ಅವರ ತಾಯಿಗೆ ಹೇಳಿಲ್ಲ. ನಮಗೆ ತಾಯಿನೇ ಅಲ್ವಾ? ಮಹೇಶ್ವರನ ತಾಯಿ ಬಗ್ಗೆ ಮಾತಾಡಿದ್ರು ನಾನು ಮಾತಾಡ್ತಿದ್ದೆ. ಯಾವ ಮಹೇಶ್ವರನ ತಾಯಿ? ನೀವು ಅದಕ್ಕೆ ಅಷ್ಟು ಯಾಕೆ ತಲೆ ಬಿದ್ದು? ನೋಡಿ, ನಮ್ಗೆ ನೋವು ಆಗ್ತದೆ. ನಮ್ಗೆ ಈಗ ನೋಡಿ, ಪೂಜೆ ತಾಯಿ ಅಂತ ಕರಿತೇವೆ ಅವಳನ್ನು, ತಂಗಿ ಅಂತ ಕರಿತೇವೆ ಅವಳನ್ನು, ಅಕ್ಕ ಅಂತ ಕರಿತೇವೆ, ನಮ್ಮ ದೇವಿ ಅಂತ ಕರಿತೇವೆ. ಇವಳು ನಿಮ್ಗೆ ನೋಡಿ, ನೀವು ಸಂಘ ಪರಿವಾರದಿಂದ ಬಂದಿದ್ದು ಅಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಕೂಲಿ ಬೆಲೆ ವಿಚಾರದ ಬಗ್ಗೆ ನಾನು ನಿಮ್ಗೆ ಅಷ್ಟೊಂದು ಸ್ಪಷ್ಟೀಕರಣ ಬೇಕಾದ್ರೆ 1000 ಉದಾಹರಣೆ ಕೊಡ್ತೇನೆ ನಿಮ್ಗೆ. ಇವರೆಲ್ಲ ವೇದಿಕೆ ಮೇಲೆ ಭಾಷಣ ಮಾಡಿದ ತಕ್ಷಣ ಹಿಂದೂ ಸಿಗುದಿಲ್ಲ. ಕೇಳಿ, ಈಗ ಲೋಕಿಯವರಿಗೆ ಕೇಳಿ, ನಮ್ಮ ಮೇಲೆ ಎಷ್ಟು ಕೇಸ್ ಇತ್ತು ಅಂತ ಹೇಳಿ. ಈಗ ಇದೆ ರೌಡಿ ಸ್ಟೇಟ್, ಇದೇ ಹಿಂದುತ್ವ. ಬಿಜೆಪಿ ಸರ್ಕಾರ ಬಂದ ತಕ್ಷಣ ಸಿಗಿದೆ ಅಂತ ಹೇಳಿದ್ರೆ ಎಷ್ಟು ವರ್ಷ ಆಯ್ತು? ಇದು ನಮ್ಮ ಹಿಂದುತ್ವ. ಇವರೇನಾದ್ರು ಕೇಸ್ ಮಾಡ್ಕೊಂಡಿದ್ದಾರಾ? ಇವ್ರು ಜೈಲಿಗೆ ಹೋಗಿದ್ದಾರಾ? ನಾವು ಹಿಂದುತ್ವಗೋಸ್ಕರ ಜೈಲಿಗೂ ಹೋಗಿದ್ದೇವೆ, ಕೇಸು ಮಾಡ್ಕೊಂಡಿದ್ದೇವೆ. ರೌಡಿ ಲಿಸ್ಟ್ ಕೂಡ ಇವತ್ತು ಪಟ್ಟ ಇದೆ. ಬಿಡಿ ಅದು. ನೀವು ಒಟ್ಟಾರೆಯಾಗಿ ಮಾಡಿ ನಾನು ಬರ್ತೇನೆ ಅಂತ ಹೇಳಿದ್ರೆ ಉಜಿರೆಗೆ ಎಷ್ಟು ಮಂದಿ ಬರ್ತಾರೆ? ಬರಬಾರ್ದು ಅಂತ ಹೇಳಿಕ್ಕೆ ಆಗ್ತದೆ? ನಮ್ದು ಉಜಿರೆ ಅಲ್ಲ ಪುಣಿತನ್ನ ಇವರನ್ನು ಬಿಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ. ಮಹೇಶನನ್ನು ನಾವು ಬಿಡುದಿಲ್ಲ. ಕೆರೆಹಳ್ಳಿ ಅವರೇ, ಹಂಗಲ್ಲ. ನೀವು ಉಜಿರೆಗೆ ಬಂದ್ರೆ ನಾಳೆ ನಾವು ಬೆಂಗಳೂರಿಗೆ ಬರ್ತೇವೆ. ನಾನೇ ಬರ್ತೇನೆ, ಒಬ್ಬನೇ ಬರ್ತೇನೆ. ಸಲಬಿಸಿ ಅದಲ್ಲ. ವಿಚಾರ ಏನು ಹೇಳಿ? ವಿಚಾರ ಏನು? ನಮ್ಗೆ ಹಿಂದುತ್ವ ಬಿಟ್ಟಿಲ್ಲ. ನೋಡಿ ಮಹೇಶನ, ನನ್ನ ಅಜೆಂಡಾ ಹಿಂದುತ್ವ ಬಿಟ್ಟಿಲ್ಲ. ಈಗ ನೀವು ಬೇಕಾಗಿ ಅಂತದ್ದ ಅವರಿಗೆ ಯಾರು ಅವರಿಗೆ ಈಗ ನೀವು ಸೂಲಿ ಬೆಲೆಯನ್ನ ಸುಳೆ ಅಂತ ಕರೆದದ್ದು, ಅವ್ರ ತಾಯಿ ಕರೆದಂಗಲ್ವಾ ಅದು? ಹೇಗೆ ಆಗುತ್ತೇನೆ? ನೋಡಿ, ನೀವು ಅವರನ್ನ ವಿರೋಧಿಸಿದ್ರೆ ನಾನ್ ಮಾತಾಡ್ತಾನೆ ಇರ್ತೇನೆ. ಯಾಕೆ ಅವ್ರು ನನ್ನ ಹತ್ರ ಬಂದು ಮಾತಾಡ್ಬೇಕಿತ್ತು ಅವತ್ತು? ನೋಡಿ, ಬರುವುದು ಇಲ್ಲಿ ತುಂಬಾ ಸಂಘಟನೆಗಳು ಬರ್ತವೆ. ಬರುವುದು ನನ್ನ ಜೊತೆಯಲ್ಲಿ ಕೂತ್ಕೊಳ್ಳುದು, ಫೋಟೋ ತೆಗೆಯುದು, ಧರ್ಮಸ್ಥಳಕ್ಕೆ ಹೋಗಿ ಫೋಟೋ ತೋರಿಸುದು, ಮಹೇಶ್ ಶೆಟ್ಟಿ ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿ ವಿಡಿಯೋ ಕೊಡುದು ಅವರಿಗೆ, ಅಲ್ಲಿಂದ ದುಡ್ಡು ಎತ್ಕೊಂಡು ಹೋಗುದು. ಇಂಥವ್ರಿಗೆ ಬೈಯದೆ ನಾವು ಏನ್ ಮಾಡ್ತೇವೆ ಹೇಳಿ? ಆವತ್ತು ನಮೋ ಬ್ರಿಗೇಡ್ ಹೆಸರಲ್ಲಿ 4 ಲಕ್ಷ ತಗೊಂಡಿರ್ತಾರೆ. ನನಗೆ ಅಲ್ಲಿಂದ ಧರ್ಮಸ್ಥಳದ ಒಳಗಡೆಯಿಂದ ಅಧಿಕೃತ ಮಾಹಿತಿ ಬಂದಿದೆ. ನನಗೆ ನಿಮ್ಮಲ್ಲಿ ಬಂದಿದ್ದಾರೆ ಮೈದಾನ, ಇಲ್ಲೆಲ್ಲ ಫೋಟೋ ತೋರಿಸಿದ್ದಾರೆ. ಶ್ರೀಕಾಂತ್ ಮತ್ತು ಸೂಲಿ ಮೇಲೆ 4 ಲಕ್ಷ ತಗೊಂಡು ಹೋಗಿದ್ದಾರೆ ಅದೇ ದಿವಸ. ಯಾರು ಹೇಗೆ ಏನ್ ಮಾಡ್ಬೇಕು ಹೇಳಿ? ನಾವು ನೋಡಿ, ನಾವು ಇದುವರೆಗೂ ಪೂರ್ತಿಯಾಗಿ ಕುಟುಂಬ ಬಿಟ್ಟು 1 ರೂಪಾಯಿ ಹಣ ಕಾಸು ಇಲ್ಲದೆ ವ್ಯವಹಾರವೇ ಇಲ್ಲದೆ ಹೊರಗಡೆ ಬಂದಿದ್ದು. ನಾವು ಜನರ ಏನಾಗ್ತೇವೆ ಗೊತ್ತಾ? ಮುಂದಿನ ದಿನಗಳಲ್ಲಿ ನಾವು ಈ ದೇಶದ ಹೇಡಿಗಳಾಗ್ತೇವೆ. ಇವರು ವೇದಿಕೆಯಲ್ಲಿ ನಿಂತು ಭಾಷಣ ಮಾಡ್ತಾನೆ. ನಾವು ಅಖಂಡ ಭಾರತ ದರ್ಶನ ಎಲ್ಲ ಇವ್ರ ಬಾಯಿಂದ ಕೇಳಿದವರು ನಾವು. ಈಗ ನೋಡಿದ್ರೆ ನಮ್ಗೆ ಅಸಹ್ಯ ಅನ್ನಿಸ್ತದೆ. ಎಷ್ಟು ನಾನು ಅದನ್ನು ಬೇಡ ಬಿಡಿ, ನಿಮ್ಗೆ ಹೇಳಿದ್ರದು ಮತ್ತೆ ಕೆಲವರಿಗೆ ಏನಾಗ್ತದೆ ಗೊತ್ತಾ? ಒಬ್ಬರ ಮೇಲೆ ನಂಬಿಕೆ ಇಟ್ರೆ ಮತ್ತೆ ಯಾರು ಹೇಳಿದನ್ನು ಕೇಳುವುದಿಲ್ಲ. ನಾನು ಹೇಳಿದಲ್ಲ, ಅವ್ರು ಯಾವ ತಾಯಿಯ ಮೇಲೆ ನೀವು ಹೇಳಿದ್ರೆ ಗೌರವ ಅಂತ ಹೇಳಿದಲ್ಲ, ಎಂತೆಂತ ಪ್ರಚಾರಕ ಮನೆಯಲ್ಲಿ ಏನೇನು ಮಾಡಿದ್ದಾರೆ ಅದೆಲ್ಲ ಹೇಳ್ಬೇಕು ಬಾಯಿ ಬಿಟ್ಟು. ನಾನು ಇನ್ನು ಪ್ರಚಾರಕರ ಮನೆಯಲ್ಲಿ ಊಟಕ್ಕೆ ಹೋದವರು ಕುಂದಾಪುರದಲ್ಲಿ ಎಷ್ಟು ಘಟನೆ ಆಗಿದೆ ಗೊತ್ತಾ? ನಾವು ಬೇಕಾದ್ರೆ ಅದನ್ನು ಡಾಕ್ಯುಮೆಂಟ್ ಸಮೇತ ಇರ್ತೇವೆ, ಅವ್ರ ಮನೆಯವರ ಬಾಯಿಂದಲೇ ಹೇಳಿರ್ತೇವೆ. ನಾವು ಇಂಥದ್ದಕ್ಕೆಲ್ಲ ನಾನು ಹೇಳ್ತೇನೆ, ಈ ವ್ಯಭಿಚಾರ ಅನ್ನುವ ಈ ವ್ಯಾವರ್ತಿ ಕೆಲಸಕ್ಕೆ ನನ್ನ ಅಪ್ಪನಿಗೆ ಬಿಡ್ಲಿಲ್ಲ. ಏನಿದೆ ಇವರು ತಾಯಂದಿರು ಅಂತ ಹೇಳಿದ್ರೆ, ಯಾರ ತಾಯಂದಿರ ಜೊತೆ ನಾನು ಭಾಷಣ ಮಾಡುವುದು, ಅವ್ರ ಮನೆಯಲ್ಲಿ ಹೋಗೋದು, ಬೆಳಿಗ್ಗೆ ಅವ್ರ ಹೆಂಡತಿಯನ್ನು ಎತ್ಕೊಂಡು ಹೋಗೋದು, ಇಂಥ ಉದಾಹರಣೆ ಎಷ್ಟು ಕೊಡ್ಬೇಕು ನಿಮ್ಗೆ ಹೇಳಿ? ನಾನು ಸುಮ್ನೆ ಮಾತಾಡೋದಿಲ್ಲ. ಗಿರಣಿ ಅಂದ್ರೆ ಸುಮ್ನೆ ಮಾತಾಡೋದಿಲ್ಲ. ನೀವು ನೋಡಿ, ಒಬ್ಬಾಕಿಯಾಗಿ ಹೋರಾಟ ಮಾಡ್ತೀರಲ್ಲಿ, ಯಾತಕ್ಕೋಸ್ಕರ? ನೀವು ಅದು ಬಿಟ್ಟು ಸಂಘ ಪರಿವಾರದಿಂದ ಬಂದು ಅಂತೇಳಿ, ಹಾಗಾದ್ರೆ ನಿಮ್ಮ ಸ್ವಂತ ಬಲದಿಂದ ನೀವು ಹೋರಾಟ ಮಾಡ್ತೀರಿ. ಯಾತಕ್ಕೋಸ್ಕರ ಮಾಡೋದು? ನಮ್ಮ ರಕ್ತ ಹಿಂದೂ ಅಂತ ಹೇಳಿ. ಇವ್ರೇನ್ ಮಾಡ್ತಾರೆ? ಬರೀ ಭಾಷಣ ಕೊಡ್ತಾರೆ, ನಮ್ಮಂತ ರಸ್ತೆಗಳಿರ್ತಾರೆ, ಮತ್ತೆ ಹೋಗಲ್ಲಿ ಡೀಲ್ ಮಾಡ್ಕೊಂಡು ಸುಮ್ಮನೆ ಕೊಡ್ತಾರೆ. ನಾನು ಇದಕ್ಕೆ ಗ್ಯಾರಂಟಿ, ಇಂಥ ಹಿಂದುತ್ವಕ್ಕೆ ನಾನು ಅಲ್ವೇ ಅಲ್ಲ, ನಾನು ಜನನೇ ಅಲ್ಲ. ನಾನು ಅದು ಅಣ್ಣನ ಸತ್ಯ, ಅದು ಮಂಜುನಾಥನ ಸತ್ಯ. ನೀವು ಇದಕ್ಕೆಲ್ಲ ಪುಷ್ಟೀಕರಣ ಕೊಡ್ಬೇಡಿ, ಮತ್ತೆ ನಿಮ್ಗೆ ತೋಚಿದ್ದನ್ನು ಮಾಡಿ. ಕೇಳ್ತದ ನಾನು ಹೇಳುವುದು? ಗಿರಳ್ಳಿ ಅವರೇ, ಹಲೋ ನಾನು ಹೇಳುದು ಕೇಳ್ತದ? ಇದಕ್ಕೆ ಸಾಕ್ಷಿ ಅಣ್ಣಪ್ಪ ಮಂಜುನಾಥ. ನಾವು ಹಿಂದೂ ಧರ್ಮವನ್ನು ಬಿಟ್ಟಿಲ್ಲ, ಹಿಂದುತ್ವವನ್ನು ಬಿಟ್ಟಿಲ್ಲ. ನಾನು ಹಿಂದುತ್ವ ಮತ್ತು ಹಿಂದೂ ಧರ್ಮದ ವಿಚಾರದಲ್ಲಿ ನಿಮ್ಮನ್ನು ಯಾವತ್ತು ನಾನು ವ್ಯಕ್ತಿಯ ಪೂಜೆ ಮಾಡೋದಿಲ್ಲ, ವ್ಯಕ್ತಿ ಪೂಜೆ ಮಾಡೋದಿಲ್ಲ.
ಇದು ವ್ಯಕ್ತಿ ಪೋಷಿತ ಅಲ್ಲ. ಅಂದ್ರೆ ತಾಯಿ ಬಗ್ಗೆ ಮಾತಾಡಿದಾಗ ಎಂಟೈರ್ ಇಡೀ ನಮ್ ತಂದೆ ಕಟ್ಟಿದ್ದೀವಿ, ಅಲ್ಲಿಂದ ಕಟ್ಕೊಂಡ್ ಬಂದಿದ್ದೀವಿ ನಾವು. ನೋಡಿ ನಾನು ಹೇಳ್ತೇನೆ, ಈಗ ಇವತ್ತು ನೀವು ಹೇಳ್ತೀರಲ್ಲ ಒಂದು ತಾಯಿಗೆ ಅಂತ ಹೇಳಿ, ನಾವೀಗ ತಾಯಿಯ ಸ್ಥಾನದಲ್ಲಿ RSS ಅನ್ನು ಇಟ್ಟವರು ನಾವು. ಇವತ್ತು ನಮ್ಮ ಪರಿಸ್ಥಿತಿ ಏನಾಯ್ತು ಗೊತ್ತಾ? ನೀವು ಸ್ವಲ್ಪ ತಿಳ್ಕೊಳ್ಳಿ. ಒಂದು ವೇಳೆ ನಾನು ಅಷ್ಟು ಹಿಂದೂ ಸಂಘಟನೆ ಮಾಡಿದ್ರಿಂದ, ಎಷ್ಟು ಯುವಕರು ನಮ್ಮ ಹಿಂದೆ ಇದ್ರಿಂದ ನಾನು ಜೀವಂತವಾಗಿದ್ದೇನೆ ಗೊತ್ತಾ ನಿಮ್ಗೆ? ಗೊತ್ತಾ? ಇವರು ಬಂದ್ರು, ದುಡ್ಡು ಮಾಡ್ಕೊಂಡು ಹೋದ್ರು. ಈಗ ಬಂದು ಯಾರೋ ಒಬ್ಬ ಮುಸಲ್ಮಾನ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಂತೆ, ಅವನು ಏನು 39 ನಿಮಿಷದಿಂದ ಏನು ಹಿಂದೂಗಳಿಲ್ಲ ಊರಲ್ಲಿ. ಆಯ್ತಪ್ಪ, ಹಿಂದೂಗಳಿದ್ರಲ್ಲ 13 ವರ್ಷದಿಂದ ಹೋರಾಟ ಆಗ್ತಿದೆಲ್ಲ. ಇವ್ರು ಹಿಂದೂ ನಾಯಕರು ಎಷ್ಟು ಬರ್ತಾರೆ? ಬಿಜೆಪಿ ಇರ್ಲಿ, RSS ಇರ್ಲಿ, ಸಂಘ ಪರಿವಾರದ ಯಾವುದೇ ಇದ್ದು ಬಜರಂಗದಳ, ಯಾವ್ದು ಹಿಂದೂ ಜಾಗರಣ ವೇದಿಕೆ, ಧರ್ಮ ಜಾಗರಣ ವೇದಿಕೆ, ಯಾರಾದ್ರೂ ಒಬ್ಬ ನಾಯಕ ಮಾತಾಡಿದ್ನ? ಅಲ್ಲ, ನೀವು ಅದನ್ನ ಹಾಗೆ ಕೇಳಬಹುದಿತ್ತು, ಎಲ್ಲಿ ಅವರನ್ನ ಹಾಗೆ ಪ್ರಶ್ನೆ ಮಾಡ್ಬೋದಿತ್ತು. ಅವ್ರ ತಾಯಿಯನ್ನು ಹೇಳಿದ್ರು ಅಗತ್ಯ ಇರ್ಲಿಲ್ಲ ಅಂತ. ಅವರ ತಾಯಿ ಹೆಸರೇ ಸಿಗಿರ್ಲಿಲ್ಲ. ನಾನು ಸೂಳೆ ಬೆಲೆ ಅಂತ ಹೇಳಿ, ಅಂದ್ರೆ ಅವರ ಸೂಳಿ ಬೆಲೆ ಅನ್ನುವಂತ ಹೆಸರಿಗೆ ಕಲಂಕ ತಂದಿದ್ದಾರೆ ಅವರು. ನನಗೆ ನೋವಾಗಿ ಅದು ಆಗಿರೋದು. ಆ ಹೆಸರನ್ನು ಹೇಳಲಿಕ್ಕೆ ನನಗೆ ಇಚ್ಛೆ ಪಡುದಿಲ್ಲ. ಯಾಕಂತ ಹೇಳಿದ್ರೆ, ಒಂದು ನನ್ನಲ್ಲಿಗೆ ಬಂದು ಮಾತಾಡಿಸಿ ನಾವಿದ್ದೇವೆ ನಿಮ್ ಜೊತೆಯಲ್ಲಿ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗಿ 4 ಲಕ್ಷ ತಗೊಂಡು ಇವ್ರು ನಮ್ಮ ಬ್ರಿಗೇಡ್ ಅಂತ ಹೋರಾಟ ಮಾಡ್ತಾರೆ, ಓಡ್ತಾರೆ ಅಂತ ಹೇಳಿದ್ರೆ, ಅದ್ರ ಮೇಲೆ ಇಲ್ಲಿ ತನಕ ಒಂದೇ ಒಂದು ಫೋನ್ ಇಲ್ಲ ನಮ್ದು. ಈಗ 13 ವರ್ಷದ ಮೇಲೆ ಯಾಕೆ ಹೊರಗಡೆ ಬಂದದ್ದು ಇವರು? ಹಾಗಾದ್ರೆ ಈ ಹೋರಾಟವನ್ನು ನಿಲ್ಲಿಸಬೇಕು. ಇವತ್ತು ಪುನಃ ಬಂದು ದುಡ್ಡು ಮಾಡ್ಲಿಕ್ಕೆನಾ? ಇವ್ರದ್ದು ಅಜೆಂಡಾ ಏನಾಗಿದ್ರೆ? ಹಿಂದೂ ಮಗುವಲ್ಲ ಸತ್ತದ್ದು, ಒಂದು ಹಿಂದೂ ಮಗುವ? ನಾನು ನಿಮ್ಗೆ ಅಂತ 1000 ಉದಾಹರಣೆ ಕೊಡ್ತೇನೆ. ಧರ್ಮಸ್ಥಳದಲ್ಲಿ ಆ ಮಂಜುನಾಥನ ಅಣ್ಣಪ್ಪನ ಹೆಸರು ಹೇಳಿ, ಹಿಂದೂ ಧರ್ಮದ ಹೆಸರು ಹೇಳಿ, ಇವತ್ತು ಒಬ್ಬ ಪಾಪಿಯೊಬ್ಬ ಜೈನ್ ಅವನು ಇಡೀ ಹಿಂದೂ ಸಮಾಜ ನಾಶ ಮಾಡಿದ್ದಾನೆ. ಇಲ್ಲಿ ಯಾರು ಉತ್ತರ ಕೊಡ್ಬೇಕಿಕ್ಕೆ? ಯಾರು ಉತ್ತರ ಕೊಡ್ಬೇಕು ಹೇಳಿ? ಇವರೆಲ್ಲ ಅವ್ರ ಜೊತೆ ಹೋಗಿ ಸೇರ್ಕೊಳ್ಳೋದು. ಇವ್ರಿಗೆ ಬೈಯದು ಇನ್ನೇನ್ ಮಾಡ್ತೇವೆ ನಾವು? ಮುಂದೆ ಇಲ್ಲ ಸೂಸೈಡ್ ಮಾಡ್ಕೊಳ್ಬೇಕು. ಹಿಂದೂ ಧರ್ಮದಲ್ಲಿ ಯಾರಿಲ್ಲ ನಮ್ಗೆ ಅಂತ ಹೇಳಿ ಇದ 42 ವರ್ಷ ಹೋರಾಟ ಮಾಡಿದ್ದಕ್ಕೆ ಇದು ಮಾಡ್ಕೊಳ್ಬೇಕ ನಾವು? ಇವರು ಬರ್ತಾರೆ, ಅವ್ರ ಹತ್ರ ದೊಡ್ಡವ್ರೊಟ್ಟಿಗೆ ಸೇರ್ಕೊಂಡು ಈಜ್ ಮಾಡ್ಕೊಳ್ತಾರೆ. ಅವನ ಹತ್ರ ಆ ದೇವತಿ ಸೂಳ ಮಗನ ಹತ್ರ ಬೇಕಾದಷ್ಟು ತಲೆ ಹೊಡೆದ ಕಾಸು ಇದೆ. ಹಿಂದೂ ದೇವಸ್ಥಾನವನ್ನು ಮಾಡ್ಕೊಂಡು ನಾವು ಹೀಗೆ ಬದುಕಬೇಕಾದ್ನು? 56 ವರ್ಷ ಆಯ್ತ್ರಿ ನಮ್ಗೆ. ಏನಂದ್ರೆ 56 ವರ್ಷ ಆಯ್ತಿನ್ನು. ಇನ್ನು ನಮ್ಮ ಹೆಣ್ಮಕ್ಳಲ್ಲಿ ಸಾಯ್ತಾ ಇರ್ಬೇಕಾ? ಯಾರು ಮಾತಾಡ್ಲಿಕ್ಕಿಲ್ವ? ಹಾಗಾದ್ರೆ ಮಾತಾಡಿದವರನ್ನು ಇಷ್ಟೋ ತನಕ ಕೊಲೆ ಮಾಡಿದ ಬಿಟ್ಟಿದ್ದಾರೆ ಯಾರನ್ನಾದ್ರು? ಇದನ್ನು ಕೇಳೋದು ನಾನು ನೋವು. ಅದು ನಮ್ಗೆ ಒಬ್ಬ RSS ಮುಖಂಡ, ಒಬ್ಬ ವಿಶ್ವ ಪರಿಷತ್ನ ಮುಖಂಡ, ಯಾವನೇ ಆದ್ರೂ ಒಬ್ಬ ಹಿಂದೂ ಇಂಥ ಒಬ್ಬ ಅನ್ಯ ಮಧ್ಯೆ ಬಂದು ನಮ್ಮ ದೇವಸ್ಥಾನವನ್ನು ಲೂಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ನಾವು ಇನ್ನೂ ಸುಮ್ಮನೆ ಕೂತಿದ್ದೇವೆ ಅಂತ ಹೇಳಿದ್ರೆ, ಇಷ್ಟು ಬಂದು ಹೋಗೋದು, ಅವ್ರ ಜೊತೆ ಸೇರ್ಕೊಳ್ಳೋದು. ಹೇಳಿ, ಇದಕ್ಕೆ ಉತ್ತರ ಕೊಡಿ. ಉತ್ತರ ಕೊಡಿ. ಇಷ್ಟು ದಿನದಲ್ಲಿ ನಿಮ್ಮ ಯಾವುದೇ ವಿಚಾರಕ್ಕೆ ನಾವು ಮಾತಾಡೋದು. ಅಯ್ಯೋ, ನೀವ್ ಹೇಳ್ತೀರಲ್ಲ, ನಿಮ್ಗೆ ಹೇಳ ನಾನು. ನೋಡಿ, ಮೊನ್ನೆ ಅದೇ ದೇವರ್ತಿ ಇವ್ರು ಬೆಳೆಸಿದ್ರಲ್ಲ ಸೂಳೆ ಬೆಲೆ ಅಂತ, ಅವ್ರು ಬೆಳೆಸಿದ್ರಿಂದ ನಾವು ಇವತ್ತು ಮಾತಾಡ್ತೇನೆ ನಾನು ಸುಳಿ ಬೆಲೆಗೆ. ಯಾಕಂತ ಹೇಳಿದ್ರೆ, ನನ್ನ ಎಂಟು ಮೊನ್ನೆ ಫೋಟೋ ಹಾಕ್ತಾನೆ ಅವ್ರ 2 ಜನ, ನನ್ನ 8 ಫೋಟೋ ಹಾಕ್ತಾನೆ. ಇವಳು ಯಾರು ಗೊತ್ತಾ? ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಹೆಂಡತಿ. ಮೆಜೆಸ್ಟಿಕ್ ಅಲ್ಲಿ ಸೂಳೆಗಾರಿಕೆ ಮಾಡುವಾಗ ಸಿಕ್ಕಾಕೊಂಡಿದ್ದಾಳೆ ಅಂತ ಹೇಳಿ ಬರೀತಾನೆ. ಬೇಕಾಯ್ತು ಬರೆಯೋದು. ಅಲ್ಲ, ನೀವು ಯಾರಾದ್ರೂ ಪರ್ಟಿಕ್ಯುಲರ್ ಪರ್ಸನ್ ಮಾಡಿದ್ರೆ ಹೇಳಿ, ಅದನ್ನ ನಾನೇ ಮನೆಗೆ ಹೋಗಿ ಬರ್ತಿದ್ದು ನಾವು. ಅಲ್ಲ ನೋಡಿ, ನಾನು ಹೇಳುದು ನೋಡಿ, ಪ್ರವೀಣ್ ಲೋಬೋ ಅನ್ನುವಂತ ಒಂದು ಫೇಕ್ ಐಡಿ ನೋಡಿ, ಪ್ರವೀಣ್ ಲೋಬೋ ಅಂತ ಫೇಕ್ ಐಡಿ ನೋಡಿ, ಅದರಲ್ಲಿ ಬರೀತಾನೆ ಅವನು. ಇದು ಯಾರು ಗೊತ್ತಾ? ನನ್ನ ಹೆಂಡತಿಯ ಫೋಟೋ ಹಾಕಿ ಬರೀತಾನೆ. ಇದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಹೆಂಡತಿ. ಇವಳು ಮೆಜೆಸ್ಟಿಕ್ ಅಲ್ಲಿ ಸೂಳೆಗಾರಿಕೆ ಮಾಡುವಾಗ ಸಿಕ್ಕಿದ್ದು ಅವನು. ಮತ್ತೊಬ್ಬ ಅದೇ ಪೇಜಲ್ಲಿ ಇನ್ನೊಬ್ಬ ಬರೀತಾನೆ, ಪ್ರವೀಣ್ ಲೋಬೋ ಬರೀತಾನೆ. ಈ ಮಹೇಶ್ ಶೆಟ್ಟಿ ಮಗಳು ಮೊನ್ನೆ ಒಂದು ಮುಸಲ್ಮಾನನ ಜೊತೆ ಸಿಕ್ಕಾಕೊಂಡು ಗೌಡ್ರ ಹುಡುಗರಂತ ಪೆಟ್ಟು ತಿಂದು ಸೂಳೆಗಾರಿಕೆ ಮಾಡುವಾಗ LLB ಮಾಡ್ತಿದ್ದಾಳೆ ನನ್ನ ಮಗಳು. ಮತ್ತೊಂದು ಅವರ ಮಗಳು 6ನೇ ಕ್ಲಾಸ್ ಮಗು, ಒಂದು 9ನೇ ಕ್ಲಾಸ್ ಮಗು. ಧರ್ಮಸ್ಥಳದಲ್ಲಿ ಮತ್ತೆ ಅಲ್ಲಿ ಅವರಿಗೆ ಹುಟ್ಟಿದ್ದಂತೆ ಅದು. ಓಪನ್ ಆಗಿ ಬರೀತಾರೆ ಬೇಕಾಗಿ. ಯಾರು ಹೇಳಿ, ಹೇಗೆ ಬದುಕಬೇಕು ನಾವು? ಅಂದ್ರೆ ಲೀಡರ್ಗೆ ಹಂಚಿಕೊಳ್ಳೋರು, ಅವ್ರ ಜೊತೆ ಹೋಗಿ ಮಾತಾಡೋದು, ಇವರೆಲ್ಲ ಒಂದೇ. ಹಾಗಾದ್ರೆ ನಾವು ಹಿಂದೂ ಅಂತ ಹೇಳಿ ರಸ್ತೆಯಲ್ಲಿ ಸಾಯ್ಬೇಕು. ದುಡ್ಡು ಇವ್ರು ಮಾಡ್ಬೇಕು. ಮಾಡದ ದಾರಿಗೆ ಅಣ್ಣಪ್ಪ ಮಂಜುನಾಥನ ಶಾಪನ
ನಾನಿವತ್ತು ಒಳ್ಳೆ ಒಂದು ಶೃಂಗೇರಿ ಜಗದ್ಗುರು ಪೀಠದ ಜಾಗದಲ್ಲಿ ನಿಂತ್ಕೊಂಡಿದ್ದೇನೆ ಈಗ ಈ ಫೋನ್ ಮಾಡ್ಬೇಕಾದ್ರೆ. ಈ ಜಗದ್ಗುರು ಪೀಠದ ಶಾಪ ಸಂತಾನ ನಾಶ ಆಗುತ್ತೆ ದೇವರು. ನಾನು ಏನಾದ್ರೂ ಒಂದು ಶಬ್ದ ನಾನು ಹಿಂದೂ ವಿರೋಧಿ ಆಗಿದ್ರೆ ನನ್ನ ಸಂತಾನ ನಾಶ. ನಾನು ಎಲ್ಲಿಯೂ ನಿಮ್ಮನ್ನ ಹಿಂದೂ ವಿರೋಧಿ ಅಂತ ಹೇಳಿದ್ದ. ನಾನು ಹೇಳಿದ್ದು ಅವರ ಭಾರತಕ್ಕೆ ನೀವು ಸುಳ್ಳಿನ ಪ್ರಶ್ನೆ ಮಾಡ್ಬೇಕು. ಯಾಕ್ರಿ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವ್ರ ಮೇಲೆ ಈ ರೀತಿ ಇಷ್ಟದಂತ ಮಾತಾಡೋದವರು ಈಗ ಯಾಕೆ ಮಾತಾಡಿದ್ರು ಕೇಳ್ಬೇಕಿತ್ತು ಅವ್ರಿಗೆ. ಯಾಕ್ರಿ ಮಹೇಶ್ ಶೆಟ್ಟಿ ಇಷ್ಟ ತನಕ ನಿಮ್ಮ ಮೇಲೆ ಮಾತಾಡ್ಲಿಲ್ಲ, ಇವತ್ತು ಯಾಕೆ ಮಾತಾಡಿದ್ರು ನೀವು ಕೇಳ್ಬೇಕಿತ್ತು ಅವರು. ನೀವು ಅವರ ವಿರುದ್ಧ ನಾನು ಹೇಳಿದ್ದು ನೀವು ಅವರನ್ನು ಪ್ರಶ್ನೆ ಮಾಡಿದ್ರೆ ಅವನಿಂದ ಆಗ್ತಾನೆ. ಇಲ್ಲ, ನೀವು ಅವರನ್ನ ಪ್ರಶ್ನೆ ಮಾಡಿದ್ರೆ ನಾವು ಮಧ್ಯೆ ಬರ್ತಿರ್ಲಿಲ್ಲ. ಪ್ರಶ್ನೆ ಮಾಡ್ಲಿಕ್ಕೆ ಸ್ವಾಮಿ ಅವತ್ತು ಬಿಟ್ಟು ಅಂದ್ರೆ ನಾವು ಸೌಜನ್ಯನ ಹೋರಾಟ ಅಲ್ಲ, ಸೌಜನ್ಯ ಕಾರಣ ಸ್ವಾಮಿ. ನಿಮ್ಗೆ ಗೊತ್ತಿಲ್ಲ ಪುನೀತ್ ಕಿರಳ್ಳಿ ಅವರೇ, ನಿಮ್ಗೆ ವಿಷಯ ಗೊತ್ತಿಲ್ಲ. ಸೌಜನ್ಯ ಯಾರು ಅಂತಲೇ ಗೊತ್ತಿಲ್ಲ. ಅವಳು ಏನದು, ಅದು ದೇವಿ ಶಕ್ತಿ. ಅದು ಅಲ್ಲಿ ಇವತ್ತು ಜನರು ಮತ್ತು ಪೂಜೆ ಮಾಡಿ ಹೋಗ್ತಾರೆ ಅವಳು ಮೂರ್ತಿಗೆ. ಯಾರಿಗ್ ಗೊತ್ತಿಲ್ಲ ಏನು ಅಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಅದು ಇನ್ನು ಸ್ವಲ್ಪ ದಿವಸದಲ್ಲಿ. ಇವರೆಲ್ಲ ಅವರೊಟ್ಟಿಗೆ ಸೇರ್ಕೊಂಡು ಸುಮ್ಮನೆ ಇಲ್ಲಾದ್ರೆ ನೋಡಿ, ನಿಮ್ಮ ವಿಚಾರ ನಿಮ್ಗೆ ಮಾತ್ರ. ನೀವು ಆ ವಿಡಿಯೋ ಬಿಟ್ಟದ್ದಕ್ಕೆ ನೀವು ಸ್ಪಷ್ಟೀಕರಣ ಕೊಡ್ಲೇಬೇಕು. ನಿಮ್ಗೆ ಸತ್ಯ ವಿಷಯ ಬೇಕಾದ್ರೆ, ನಿಮ್ಗೆ ಡಾಕ್ಯುಮೆಂಟ್ ಬೇಕಾದ್ರೆ ಹಿಂದೂ ದೇವಸ್ಥಾನವನ್ನು ಒಳಗೆ ಹಾಕಿ ನಾನು ಕಳಿಸ್ತೇನೆ ನಿಮ್ಗೆ. ಅದ್ರ ಬಗ್ಗೆ ಮಾತಾಡಿ, ನೀವು ಸ್ಪಷ್ಟೀಕರಣ ಕೊಡ್ಲೇಬೇಕು. ಸರಿ, ಇಲ್ಲಾಂದ್ರೆ ಅದು ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಈ ರಾಜಕೀಯದವ್ರು ನಮ್ಮನ್ನು ತಾಗಿಸಿ ಹಾಕಿ ಯಾರ್ಯಾರನ್ನು ಬೇಳೆ ಬೇಯಿಸುವಂತ ಕೆಲಸ ಮಾಡ್ತಿದ್ದಾರೆ. ಇದು ಮುಂದಿನ ದಿನದಲ್ಲಿ ಏನಾಗ್ತದೆ ಗೊತ್ತಾ? ದಾಯಾದಿ ಕಳೆ ಆದಾಗೆ ಆಗ್ತದೆ. ನಾವು ಅನ್ನ ತಮ್ಮಂದಿರು ಉಳ್ಕೊಳ್ಬೇಕಾಗ್ತದೆ ಅಷ್ಟೇ. ಯಾರು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಬರೋದಿಲ್ಲ. ನಾವಂತೂ ಹಿಂದೂ ದೇವಸ್ಥಾನ ನಮ್ಮ ಕೈಗೆ, ಸೌಜನ್ಯಗಳಿಗೆ ನ್ಯಾಯ. ಅಲ್ಲಿ ತನಕ ನಾವು ನೋಡಿ ಇಷ್ಟು ನಮ್ಗೆ ಬರೀತಾರೆ. ನಾನು ಯಾರ ಹತ್ರ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಕತೆ ಮುಗಿಸಿ ಬಿಟ್ಟಿದ್ದೇವೆ. ನಮ್ಮ ಮನೆ ಹೆಂಡತಿ ಮಕ್ಕಳನ್ನು ಸೂಳೆಗಳು ಹೇಳಿದ್ರೆ ನಾವು ಬಿಡ್ತೇವ? ಅದು ಯಾರಿಂದ ನಾಯಕರು ನೋಡಿ ಆ ರೀತಿ ಯಾರಾದ್ರೂ ನಿಮಗೆ ಅಂತಿದ್ರೆ ನನಗೆ ಹೇಳಿ, ನಾನೇ ಹೋಗ್ತೇನೆ. ಅದಕ್ಕೆ ನಮ್ಗೆ ನಮ್ಗೆ ಅದಕ್ಕೆ ಜನ ಬೇಡ. ನಮ್ಗೆ ನಾವು ಇಷ್ಟು ದೊಡ್ಡ ಹಿಂದೂ ಸಮಾಜ ರಕ್ಷಣೆಗೆ ಹೊರಟವರು. ನಮ್ಗೆ ನಮ್ಮ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ವಾ? ಅಲ್ಲ, ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ನೀವು ಹೋರಾಟದ ಇಲ್ಲ, ನಾವು ಹೋರಾಟ ಮಾಡ್ತೇವೆ. ಯಾರ್ಯಾರು ಆ ರೀತಿ ಅಂದಾಗ ನಮಗೆ ನೋಡಿ, ನಾವು ಇಷ್ಟದಂತ 13 ವರ್ಷದಲ್ಲಿ ಮಾತಾಡಿದ್ದವ. ಯಾರು ಯಾವಾಗ ಒಂದು ಇವರಂತೂ ಬಂದು ನಮ್ಮ ಹೋರಾಟಕ್ಕೆ ಡ್ಯಾಮೇಜ್ ಆಗ್ತದೆ ಸ್ವಾಮಿ. ಅದು ನಾವು ಇಷ್ಟು ಈ ಹೋರಾಟವನ್ನು ಇವತ್ತು 13 ವರ್ಷ ಜೀವ ತೆಗೆಲಿಕ್ಕೆ ನೀವು ಯೋಚನೆ ಮಾಡಿ ನಾವು ಎಷ್ಟು ಶ್ರಮ ಪಟ್ಟಿರ್ಬೋದು. ಇವತ್ತು ಕೋಟ್ಯಾಂತರ ಜನರು ಎದ್ದು ಕೂತಾಗ ಅದನ್ನು ಕಾಂಟ್ರವರ್ಸಿ ಮಾಡ್ಲಿಕ್ಕೆ ಬಂದದ್ದು ಯಾರು ಹೇಳಿ? ಸುಳ್ಳಿ ಬೆಲೆಗೆ ಏನು ಇವತ್ತು ಜೀವ ಆಗಿತ್ತು ಸುಳ್ಳಿ ಬೆಲೆ? ಯಾಕೆ ಸುಳ್ಳಿ ಬೆಲೆಗೆ ಇಷ್ಟು ತನಕ ಮಾತಾಡ್ಲಿಕ್ಕೆ 13 ವರ್ಷದಲ್ಲಿ ಟೈಮ್ ಆಗಲಿಲ್ಲ? ಅವನೊಬ್ಬ ಮುಸಲ್ಮಾನ ಅಂತ ಎಷ್ಟು ಕಟ್ಟಣ. ಅವನು ಏನ್ ಹೇಳಿದ್ದಾನೆ? ಹಿಂದೂ ದೇವಸ್ಥಾನ ಜೈನ ಒಳಗೆ ಹೇಳಿದನು. ಏನ್ ತಪ್ಪು ಹೇಳಿದ್ದಾನೆ? ಏನ್ ತಪ್ಪು ಹೇಳಿದ್ದಾನೆ? ಒಬ್ಬ ಜಡ್ಜೆ ಮುಸಲ್ಮಾನ ಬರ್ತಾನೆ, ಒಬ್ಬ ಜಡ್ಜೆ ಮುಸಲ್ಮಾನ ಬರ್ತಾನೆ. ಅದನ್ನು ಮಾತಾಡಿದ್ರೆ ಅವನು ಹಿಂದೂ ತಿಳ್ಕೊಂಡಿದ್ದೀನಿ. ಕಣ್ಣೀರ್ ಮಾತಾಡೋರಿಗೆ ಹತ್ತಿರ ಮಾಡ್ಕೊಂಡಿಲ್ಲ. ಕಣ್ಣೀರ್ ಮಾತಾಡಿದ್ರೆ ಎಲ್ಲ ನಿಮ್ಗೆ ಗೊತ್ತಿಲ್ಲ ಪುನೀತ್ ಕಿರಳ್ಳಿ ಅವರೇ, ನಾವು ಒಡನಾಡಿ ಹೇಗೆ ಒಂದು ಹೇಳಿದಾಗಿ ಗೊತ್ತಿದೆ. ನಮ್ಮ ಜೊತೆಲೆಲ್ಲ ಕಾಣ್ತಾನವರು ಅವನಷ್ಟಕ್ಕೆ ಬಂದಿದ್ದಾನೆ. ಅವನು ನಾನೇ ನಾವು ಧರ್ಮದ ವಿರೋಧ ಹೇಳಲ್ಲ, ಇದು ತಿಳ್ಕೊಂಡಿದ್ದೀವಿ. ಮತ್ತೆ ಹಿಂದೂ ಧರ್ಮದವಾಗಿ ಇಟ್ಟುಕೊಂಡು ಧರ್ಮ ವಿರೋಧ ಮಾಡಿ ಅವನನ್ನು ಬಿಡುತ್ತಾನೆ. ಕರೆಕ್ಟ್. ಬಟ್ ನಾನು ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ, ಅವ ಮಂಜುನಾಥ ನ್ಯಾಯ ಕೊಟ್ಟಿಲ್ಲ ಅಂತ ಹೇಳಿ ಯಾವಾಗ ವಿಡಿಯೋ ಮಾಡೋಕ್ ಶುರು ಮಾಡಬೇಕು. ಇದಕ್ಕೆ ಕಾರಣ ಯಾರು ಹೇಳ್ತೀರಿ? ಈಗ ಸಮೀರ್ ಅಂತ ಹೇಳ್ತೀರಾ, ಈಗ ಹೇಳುವ ಜನಗಳು ಹೇಳ್ತೀರಾ, ನಮ್ಮ ನಾಯಕರುಗಳು. ಅದಕ್ಕೆ ಕಾರಣ ಯಾರು ಅಂತ ಹೇಳಿ ಅಲ್ಲ. ನೋಡಿ, ನಾನು ಕೂಡ ಹೇಳ್ತೇನೆ. ನಾನು ನೋಡಿ ಎಷ್ಟು ನಮ್ಮನ್ನು ಇದು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಕೂಡ ಹೇಳಿದ್ದೇನೆ. ಒಂದು ವೇಳೆ ಧರ್ಮಸ್ಥಳದ ಧರ್ಮಪೀಠದಲ್ಲಿ ದೇವಸ್ಥಾನವನ್ನೇ ಒಳಗೆ ಹಾಕೊಂಡಿದ್ದಾರೆ. ಇಷ್ಟು ಅತ್ಯಾಚಾರಗಳು ಯಾವುದೇ ಸ್ಥಳಗಳಿಗೆ ಕೇಸ್ ಆಗುದಿಲ್ಲ. ಅತ್ಯಾಚಾರಿಗಳು ಕಣ್ಣ ಮುಂದೆ ಇದ್ದಾರೆ. ಊರಿನವರು ಅರ್ಚೇಂದ್ರನೇ ಮಾಡಿದ್ದು ವೀರೇಂದ್ರನೇ ಇಷ್ಟೇ ಮಾಡುವಂಥದ್ದು ಮಾಡ್ತಾನೆ ಅಂತ ಹೇಳುವಂಥದ್ದು. ಆದ್ರೆ ಇಷ್ಟದಕ್ಕೆ ನ್ಯಾಯ ಇಲ್ಲ. ಆದ್ರೆ ನ್ಯಾಯ ಸಿಗದಿದೆ. ನಾಳೆ ಮಂಜುನಾಥ ಇದ್ದಾರೆ, ಅನ್ನ ಇದ್ದಾರೆ ಅಂತ
ಅನ್ಕೋಲ್ಲ ನಾವು ನ್ಯಾಯ ಸಿಕ್ಕಿ ಕೊಟ್ಟಬೇಕಲ್ಲ. ಜನಗಳಿಲ್ಲದ್ರೆ ನಾವು ಕೇಳೋದಿಲ್ಲ, ಏನಪ್ಪ ನೀನು ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ನಾವು ಇವತ್ತು ಅಂತ ಅನ್ಯಾಯ ಮಂದಿಗೆ ನೋಡ್ತಾರೆ. ನಿಮಗೆ ದೇವರು ಇನ್ಸ್ಟಾಲ್ ಆಗ್ತೇನೆ. ಇವತ್ತು ಜನಗಳು ನಮ್ಮಲ್ಲಿ ಕೇಳ್ತಾರೆ, ಎಂತ ಮಾಹಿತಿ ಧರ್ಮ ಅಧರ್ಮ ನೀವು ಹಿಂದುತ್ವ ಹೇಳ್ತೀರಿ. ನಿಮ್ಗೆ ನಂಬಿಕೆ ಇದೆ, ಇದು ಕೂಡ 10 ವರ್ಷದಿಂದ ಹೋರಾಟ ಮಾಡ್ತಿದ್ದೀರಿ, ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳ್ತಾರೆ ನಮ್ಮ ಹತ್ರ. ನಾವು ಹೇಳ್ತೇವೆ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಯಾವ ರೀತಿ ಇರ್ತಾರೆ ನಿಮ್ಗೆ ಸ್ವಲ್ಪ ದಿವಸದಲ್ಲಿ ಗೊತ್ತಾಗ್ತದೆ ಅಂತಾನೆ 13 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಸರ್. ಇಲ್ಲ ಏನು ಆಗ್ತದೆ, ಮನುಷ್ಯನ ಹೊರಗಡೆ ನಿಂತು ನೋಡ್ತಿಲ್ಲ, ನೀವು ಅಲ್ಲಿ ನಿಂತು ನನಗೆ ತಲೆ ಬಿಸಿ. ನಾನು 13 ವರ್ಷದಲ್ಲಿ ಯಾರು ಬರ್ಲಿ ಯಾರು ಬರದಲ್ಲಿ ಯಾವುದೇ ಸಂಘಟನೆ ಘೋಷಣೆ ಮಾಡುದಿಲ್ಲ. ಯಾವ ಯಾವತ್ತು ಧರ್ಮ ರಕ್ಷಣೆ ವೇದಿಕೆ ಮಾಡಿದ್ರು ನಿಮ್ಗೆ ಹೇಳ್ತೇನೆ ಹೇಳಿ. ಧರ್ಮ ಜಾಗೃತಿ ಸಭೆ ಅಂತ ಮಾಡಿದ್ರು, ಬೇರೆ ಮಾಡ್ತಿರುವಂತದ್ದು. ಹಿಂದೂ ಧರ್ಮದ ಒಂದು ಧರ್ಮ ಸಭೆಯನ್ನು ವೀಕ್ಷಿಸಿ ಅವನು ಯಾರವನು ದೇವಸ್ಥೆಯವನು, ಆ ಪಾಪಿಷ್ಟ ಯಾರವನು ಅತ್ಯಾಚಾರಿ. ಅಲ್ಲಿ ವೇದಿಕೆಯಲ್ಲಿ ರಾಕೇಶ್ ಶೆಟ್ಟಿ ಮಾತಾಡಿದಲ್ಲ ನಮ್ಮ ಹೆಣ್ಮಕ್ಳನ್ನೇ, ಬಿಜೆಪಿಯಲ್ಲಿ ಇದ್ದ ಹೆಣ್ಮಕ್ಳನ್ನೇ. ಈಗ ನೋಡಿ ಯಾರಾದ್ರೂ ಆಗ ನೀವು ಯಾಕೆ ಮಾತಾಡ್ಲಿಲ್ಲ ನೋಡಿ. ಆ ಪ್ರಧಾನ ಸೂಳೆ ಅಂತ ಹೇಳಿದ, ವ್ಯಭಿಚಾರಿ ಅಂತ ಹೇಳಿದ. ಯಾರಾದ್ರೂ ಆಗ ನಮ್ಮ ಹೆಣ್ಮಕ್ಳನ್ನ ಮಾತಾಡಿ ನೀವು ಯಾರಾದ್ರೂ ಕೇಳಿದ್ರ? ಆಗ ಸುಳ್ಳಿ ಮೇಲೆ ಕೇಳಲಿಲ್ಲ, ಸುಳ್ಳಿ ಮೇಲೆ ಕೇಳ್ಬೇಕಿತ್ತಲ್ಲ, ಹಿಂದೂ ನಾಯಕ ಅಲ್ವಾ. ಆ ಪ್ರೋಟೋಕಾಲನ್ನು ಸೂಳೆ ಅಂತ ಹೇಳಿದಾನೆ ಮಹೇಶ್ ಶೆಟ್ಟಿ. ಆಗ ಯಾವನಾದ್ರೂ ಒಬ್ಬ ಹಿಂದೂ ಮಾತಾಡಿದಲ್ಲ? ನಾವು ಕೇಳಿದ್ದೇನು, ನಾವು ಧರ್ಮದ ರಕ್ಷಣೆ ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳಿ ಹೇಳ್ಕೊಂಡು ಬಂದವರಿಗೆ ಒಬ್ಬ ಟಿವಿ ಮಾಧ್ಯಮದಲ್ಲಿ ಧರ್ಮ ಸಂರಕ್ಷಣೆ ಯಾತ್ರೆ ಅಂತ ಹೇಳಿ ಸೂಳೆ ಮಗ ಅವನು ಯಾತ್ರೆ ಮಾಡ್ಕೊಂಡೆ ಅವನು ಹಿಂದೂ ಧರ್ಮದ ಸಂರಕ್ಷಣೆ ಆ ಜೈಲಿನಿಂದ ಹೇಗೆ ಅಂತ ನಮ್ಮ ಎಲ್ಲ ಹೆಣ್ಮಕ್ಳನ್ನು ಸುಳ್ಳೆ ಮಾಡಿದ್ರು. ನಮ್ಮ ಹೋರಾಟದಲ್ಲಿ ಹಿಂದೂಗಳನ್ನೇ ಸುಳ್ಳೆ ಮಾಡಿದ್ದಲ್ಲ, ಹಾಗಾಗಿ ಈ ಸುಳ್ಳೆ ಮೇಲೆ ಯಾರಾದ್ರೂ ಒಬ್ಬ ಮಾತಾಡಿದಲ್ಲ ಮತ್ತೆ ಅಂಗಲಾಚಿದ್ರು. ಅದನ್ನ ಏನ್ ಮಾಡಿದ್ರು ಆ ವೇದಿಕೆಯಲ್ಲಿ ಏನ್ ಮಾಡಿದ್ರು, ಎಲ್ಲ ಬಿಚ್ಚಿಕೊಂಡು ನ್ಯಾಯ ಕೇಳೋದಂತೆ. ಏನ್ ಮಾತ್ರ ಇದೆಲ್ಲ? ಯಾವನಾದ್ರೂ ಒಬ್ಬ ಹಿಂದೂ ನಾಯಕ ಕೇಳಿಲ್ಲ ಇದನ್ನು? ನಾಟ್ಯವೇ ಆಗ್ಬೇಕಲ್ಲ ಹಿಂದೂ ಸಮಾಜಕ್ಕೆ. ನಮ್ಗೆ ನೋವಾಗುದಿಲ್ಲ ಈಗ ಬಂದು ಮಧ್ಯದಲ್ಲಿ ಮಾತಾಡಿದ್ರೆ ಇದು ಇರುವಂತದ್ದು. ಇಲ್ಲಿ ಏನಾಗಿದೆ ನಿಮಗೆ ನಾನು ನೀವು ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ. ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ, ಇಡೀ ಕರ್ನಾಟಕದಲ್ಲಿ ಇಷ್ಟೊಂದು 2 ಭಾಗ ಆಗೋಗಿದ್ದಾರೆ. ನಿಮ್ಗೆ ಒಂದು ಹೇಳ್ತೇನೆ ನೋಡಿ, ನಾನು ಹೇಳ್ತೇನೆ ಇಲ್ಲಿ ಏನಾಗ್ತದೆ, ಧರ್ಮ ಮತ್ತು ಅಧರ್ಮದ ಮಧ್ಯೆ ಏನು ಸಮುದ್ರ ಮಂಥನ ಆಗಿನ ಕಾಲದಲ್ಲಿ ಆಗಿದಲ್ಲ, ಅದೇ ಸಮುದ್ರ ಮಂಥನ ಇವತ್ತು ಆಗ್ತದೆ. ಯಾರು ಧರ್ಮದಲ್ಲಿ ಸತ್ಯ ಸಂಗೀತ ಧರ್ಮಪೀಠ ನ್ಯಾಯಪೀಠ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅದನ್ನು ಮಾಡಿಯೇ ತೀರ್ತಾರೆ. ಯಾರು ಕೂಡ ಮಂಜುನಾಥನನ್ನು ದೂಷಣೆ ಮಾಡುವವರು ಇರುವುದಿಲ್ಲ. ಇದು ನಮ್ಮ ಇದು ಇರುವಂತದ್ದು. ಅದು ಬಿಟ್ಟು ನೀವು ಅಲ್ಲಿಗೆ ಬರ್ತೇನೆ, ನಾನು ಉಜಿರೆಗೆ ಬರ್ತೇನೆ, ಉಜಿರೆ ನೀವು ಉಜಿರೆಗೆ ಬಂದ್ರೆ ನಾನು ಉಜಿರೆ ಬಿಟ್ಟು ಓಡ್ಲಿಕ್ಕೆ ನಾನು ಏನಂತ ಮಾತಾಡ್ತೀರಿ ನೀವು? ನೀವು ಅಂದ್ರೆ ಅವರಿಗೆ ಮೆಂಟಲಿ ಹೊಡಿತೀನಿ ಅಂತ ಹೇಳಿದ್ರಲ್ಲ, ನಾನು ಅವನಿಗೆ ನಾವು ಬರ್ತೇವೆ ಹೊಡೀರಿ ಅಂತ. ಅವನಿಗೆ ಹೇಳಿದ್ರೆ ನಿಮ್ಗೆ ಹೇಗೆ ನೋವಾಗುತ್ತೆ? ನೀವು ಅವರ ತಾಯಿಯನ್ನ ಹಿಡಿದು ಹೇಳಿದ್ದೆ ನೋಡಿ, ಅವರ ತಾಯಿ ಹೇಳಿದ್ದೇನೆ ನಾನು. ನಮ್ಮ ಹೋರಾಟದಲ್ಲಿ ಸೂಲೆಕಿಲ್ಲ ಅಂತ ಹೇಳುವಾಗ ಈ ಕೋಟಿ ಇರ್ಲಿಲ್ಲ. ಈಗ ಒಬ್ಬ ಮುಸಲ್ಮಾನ ಮಾತಾಡಿ ಅಂತ ಹೇಳಿ ಸೂಳಿ ಬೇರೆ ಬರ್ಬೇಕಾದ್ರೆ ನೀವು ಬೇರೆ ರೀತಿ ಅವರನ್ನು ಪ್ರಶ್ನಿಸಬಹುದಿತ್ತು ಅಂತ. ಯಾವ್ದು ನೀವು ಅವರನ್ನ ಬೇರೆ ರೀತಿಯಲ್ಲಿ ಪ್ರಶ್ನಿಸಬಹುದಿತ್ತು. ಪ್ರಶ್ನಿಸಬೇಕಾ? ಅವರು ಅದಕ್ಕೆ ಸಹಮತಾಗಿ ಬರ್ಬೇಕು. ಈಗ ನಾನು ಹೇಳುವಂತ ನೀವು ಅದನ್ನು ಬಹಿರಂಗವಾಗಿ ಪ್ರಶ್ನಿಸಬಹುದಿತ್ತು. ಇವರೆಲ್ಲ ಹಿಂದೂ ನಾಯಕರುಗಳಲ್ಲ, ಇವ್ರು ಮಾತಾಡಿದ್ರು ಇಷ್ಟ ತನಕ. ನೀವು ಹೇಳಿದ್ರಲ್ಲ ಧರ್ಮಸ್ಥಳ ಹಿಂದೂ ಬಿಡುವುದಿಲ್ಲ ಅಂತ ಹೇಳಿ. ಧರ್ಮಸ್ಥಳ ನಾವು ಅವರನ್ನೆಲ್ಲ ಮಾಡಿದ್ರೆ ಅವರು ನಾವೊಂದು ಹೋರಾಟದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ನಿಮ್ಗೆ ಫ್ಯಾಕ್ಟ್ ಗೊತ್ತಿದೆಯಾ ಅಲ್ಲಿದ್ದು? ವೀರೇಂದ್ರ ಹೆಸರಿಗೆ ಧರ್ಮಸ್ಥಳ ಆಗಿರುವಂತದ್ದು ನಿಮ್ಗೆ ಗೊತ್ತಿದ್ಯಾ? ನನಗೆ ನಾನು ಆ ವಿಚಾರಗಳಲ್ಲಿ ನಿಮ್ ಹತ್ರ ಬರುದೇ ಇಲ್ಲ. ನಂಗೆ ಅದಕ್ಕೆ ನಿಮ್ಮ ಹೋರಾಟ ಏನ್ ಮಾಡ್ತೀವಿ ಅದು ನೀವು ಮಾಡಿ, ನಾನು ಆ ವಿಚಾರದಲ್ಲಿ ಬರುದೇ ಇಲ್ಲ.
ನಾನು ಇಲ್ಲಿ ಬಂದ ನಾನ್ ನಿಮ್ಮ ಹತ್ರ ಕೇಳೋದಿಲ್ಲ. ಮಂಜುನಾಥನಿಗೆ ಚ್ಯುತಿ ಆದ್ರೆ ಬರೋದಿಲ್ಲ, ಮಂಜುನಾಥಿಗೆ ಚ್ಯುತಿ ಆದ್ರೆ ಇಷ್ಟಪಡ್ತೀವಿ ನಾವು ಕೂಡ. ನಮ್ದು ಪ್ರಶ್ನೆ ಕೂಡ ಅದೇ. ನಾವು ಮಾತಾಡ್ಲಿಲ್ಲ. ಮಂಜುನಾಥನಿಗೆ ನಾಳೆ ಹೆಗ್ಗಡೆಯವರು ಚ್ಯುತಿ ತಂದ್ರು ನಾವು ಸುಮ್ಮನೆ ಬಿಡುದಿಲ್ಲ. ತಂದ ಆಗಿದಲ್ಲ ಸ್ವಾಮಿ, 52 ವರ್ಷ ಆಯ್ತಲ್ಲ. ಈ ದೇವಸ್ಥಾನದ ಮಂಜುನಾಥ ದೇವರ ಏನು ರೆಕಾರ್ಡ್ ಇದೆ ಅಲ್ಲ, ಭಾರಿ ಪತ್ರ ಇದೆ ಅಲ್ಲ, ಯಾತ್ರೆಗೆ ಆಗಿದೆ ಅಲ್ವಾ. ಈಗ ಅದನ್ನ ಸರ್ಕಾರ ನಿನ್ನೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನೆ ಸ್ಟೇಷನ್ಗೆ. ಅಲ್ಲ ಕೇಸ್ ಹಾಕಿ ಒಳಗೆ ಹಾಕಿ ಬಿಡುದಿಲ್ಲ ನಾವು ಅಂತ ಹೇಳಿ. ಅಲ್ಲ ಈಗ ಅದನ್ನ ಸರ್ಕಾರಕ್ಕೆ ಕೊಡುದಾ ಅಂತ, ಅದನ್ನ ಸರ್ಕಾರಕ್ಕೆ ಕೊಡುದಾ? ಅಲ್ಲ ಸರ್ಕಾರ ಈಗ ಎಲ್ಲರೂ ಸರ್ಕಾರದ ಅದು ಮಾತ್ರ ದೇವಸ್ಥಾನ ಇಲ್ಲಿ ಅವನ ಸ್ವಂತ ಪ್ರೈವೇಟ್ ಅಂತ ಮಾಡ್ಕೊಂಡು ಫಸ್ಟ್ಗಳನ್ನು ಸರ್ಕಾರಕ್ಕೆ ಹೋಗ್ಲೇಬೇಕಾಗ್ತದೆ. ಏನು 360 ದೇವಸ್ಥಾನ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದೆ. ಸರ್ಕಾರ ಸರಿಯಾಗಿ ನಡೆಸುತ್ತಾ ನೋಡಿ, ನಾನು ಹೇಳುದು ಕೇಳಿ, ಈ ಪಾಪಿಗಿಂತ ಆಗ್ಬೋದಲ್ಲ, ಈ ಪಾಪಿಗಿಂತ ಆಗ್ಬೋದಲ್ಲ. ಈಗ ನೋಡಿ, ನಿಮ್ಮ ಹೋರಾಟ ಏನಿದೆ ಅಲ್ಲ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಯಾವ ಇದುವರೆಗೂ ಇಲ್ಲ, ಖಂಡಿತವಾಗಿಯೂ ನಮ್ಮ ವಿರೋಧ ಇಲ್ಲ. ಆದ್ರೆ ನಾವು ಈಗ ನೋಡಿ ಹೇಗೆ ಅಂದ್ರೆ ಈಗ ಮಹೇಶನ್ನ ಅಂದ್ರೆ ನಾವ್ಯಾಕೆ ವಿರೋಧ ಮಾಡಿಲ್ಲ, ಮಾಡೋದು ಇಲ್ಲ. ಹಿಂದೂ ನಾಯಕನಾಗಿ ನಮ್ಗೆ ಬೋಧನೆ ಮಾಡಿದವರಾಗಿ ನಾವು ಕೂಡ ತುಂಬಾ ವಿಡಿಯೋಗಳನ್ನು ಕೇಳಿದ್ದೇವೆ. ಅವರು ಮಾತಲ್ಲಿ ಒಂದು, ಇದರಲ್ಲಿ ಕೃತಿಯಲ್ಲಿ ಒಂದು, ಮಾತಲ್ಲಿ ಒಂದು ಮಾತೇಬಾರ್ದು. ಅದು ಹಿಂದುತ್ವ ಆಗುದಿಲ್ಲ, ಅದು ಹಿಂದೂ ಧರ್ಮದ ವಿರೋಧ ಆಗಿಲ್ಲ. ಇಲ್ಲ ನನಗೆ ನನ್ನ ಮೇಲಿರೋ 37 ಕೇಸ್ನಲ್ಲಿ 22 ಕೇಸ್ ಚಕ್ರವರ್ತಿಯವರೇ ಆದ್ರೆ ಅವ್ರು ನೋಡಿ, ಅವ್ರಿಗೆ ಒಂದಷ್ಟು ಜನಗಳು ಬೇಕಾಗ್ತಾರೆ. ಅವ್ರು ಇನ್ಫಾರ್ಮ್ ಮಾಡಿರ್ತಾರೆ ನಮ್ಮ ಹತ್ರ. ಈಗ ನಾಯಕನ ಲಕ್ಷಣ ಏನು ಗೊತ್ತಾ, ಈಗ ಅಲ್ಲಿ ಯಾರು ಮಂಗಳೂರಲ್ಲಿ ಅವನು ಯಾರು ಶೇಖರ್ ಬಾಬು ಅವನ ಮುದುಕನ ಉತ್ಪನ್ನ ಮಾಡಿದ್ರು. ಅವನಲ್ಲಿ ಗೊತ್ತಿರ್ತಾರೆ ಇವರೆಲ್ಲ. ಅವ್ರು ನನ್ನ ಮನೆಗೆ ಅವರನ್ನೇ ಕರ್ಕೊಂಡು ಬರ್ತಾರೆ, ಮುದುಕನನ್ನು ಕೊಂದವರು. ಅಗತ್ಯ ಅಂತ ಅವ್ರು ಇದ್ದಲ್ವಾ ದೊಡ್ಡವರು. ಅದೇ ದೇವಸ್ಥಾನದ ಒಬ್ಬ ಇದಲ್ವಾ, ಯಾಕೆ ಕೊಡ್ಬೇಕಿತ್ತು ಅವರು? ಅವರ ಜೊತೆ ಇರೋದು ಯಾರು? ಸುಳಿಬೆಲೆ ಇರೋದು ನೋಡಿ. ಹಿಂದುತ್ವ ಅಂದ್ರೆ ಇದಾಗಂದ್ರೆ ಅವರವರ ಲಾಭಕ್ಕೆ. ಈಗ ನಿಮ್ಗೆ ಹೇಳಿದ್ರು 22 ಕೇಸ್ಗಳಲ್ಲಿ ನಿಮ್ಗೆ ಅವರು ಉಪಕಾರ ಮಾಡಿದ್ರು, ಸರಿ. ನೀವು ನಿಮ್ಗೆ ಅವರನ್ನು ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅವ್ರು ಮಾಡಿದ ತಪ್ಪನ್ನು ನಾವು ಒಪ್ಕೊಳ್ಲಿಕ್ಕೆ ಆಗುತ್ತಾ? ಸಮಾಜ ಕೇಳುದಿಲ್ಲ. ಹೇಳಿ, ಖಂಡಿತವಾಗಿಯೂ ಹೇಳುವ. ನಾನು ಹೇಳುವಂತ ಅವ್ರು ಯಾಕೆ ಈ ಹೆಣ್ಣು ಹುಡುಗಿಯ ಬಗ್ಗೆ ನೀವು ಹೇಳಿ, ಚಕ್ರವರ್ತಿ ಅವರ ತಪ್ಪನ್ನು ಹೇಳಿ, ನಾನು ಪ್ರಶ್ನೆ ಮಾಡ್ತೇನೆ. ಅಲ್ಲ, ಯಾಕೆ ಈ ಹುಡುಗಿಯ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ, ಅವ್ರು ನಿಮ್ಮ ಜೊತೆಗೆ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಬೇಡ. ಎಲ್ಲಾದ್ರೂ ಕೂತ್ಕೊಂಡು ಮಾತಾಡುದು. ಇಷ್ಟು ಜನ ನೋಡಿ, ಇವತ್ತು ಕೋಟ್ಯಾಂತರ ಜನ ಮಾತಾಡ್ತಾ ಇದ್ದಾರೆ. ಇಲ್ಲಿ ತನಕ ಯಾರು ಮಾತಾಡ್ಲಿಲ್ಲ. ಇವತ್ತು ಕೋಟ್ಯಾಂತರ ಜನರು ಆ ಮಗುವಿನ ಪರವಾಗಿ ಮಾತಾಡ್ತಾರೆ, ಹಿಂದೂ ದೇವಸ್ಥಾನದ ಪರವಾಗಿ ಮಾತಾಡ್ತಾರೆ, ಅಕ್ರಮ ಬಡ್ಡಿ ದಂಧೆಯ ಬಗ್ಗೆ ಮಾತಾಡ್ತಾರೆ, ಎಲ್ಲದರ ಬಗ್ಗೆ ಮಾತಾಡ್ತಾರೆ. ಇವರು ಇಷ್ಟ ತನಕ ಒಂದು ಚಕಾರ ಶಬ್ದ ಇಟ್ಟಿದ್ದಾರ. ನನ್ನ ಮನೆಯಲ್ಲಿ ಹೇಳಿದ ಪ್ರಶ್ನೆ ಏನು? ನಾನು ಇದ್ದೇನೆ ನಿಮ್ಮ ಜೊತೆಯಲ್ಲಿ, ಇದ್ದೇನೆ, 13 ವರ್ಷ ಆಯ್ತು ಹೇಳಿ ಹೋಗಿ. ಹೀಗೆ ಬಂದು ಅದನ್ನು ಕಾಂಟ್ರವರ್ಸಿ ಮಾಡಿ, ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡಿ, ಆ ಗಲಾಟೆ ಮಾಡಿ ಈ ಹೋರಾಟವನ್ನು ಹತ್ತಿಲಿಕ್ಕೆ ಬಂದದ್ದಲ್ಲ. ಹಾಗಾಗಿ ಇದೆಯಾ ಸುಳಿಬೆಲೆಗೆ? ಈಗ ಯಾಕೆ ಮಾಡ್ಲಿಕ್ಕಿತ್ತು? ನನ್ನ ಹತ್ರ ಫೋನ್ ಮಾಡಿ ಹೇಳ್ಬೋದಿತ್ತು, ಇದೊಂದು ಕೆಟ್ಟ ಕೆಲಸ ಆಗಿದೆ, ಅವನ ಮೊಬೈಲ್ ಇದರಿಂದ ವಿಡಿಯೋದಿಂದ ಆಗಿದೆ ಹೇಳ್ಬೋದಿತ್ತಲ್ಲ. ಅದನ್ನು ಅಲ್ಲಿ ಮಂಗಳೂರಿಗೆ ಬಂದು ಒಂದು ಸಭೆ ಮಾಡಿ ಹೇಳುವಂತದ್ದು ಏನಿತ್ತು? ಎಂಟೈರ್ ಕರ್ನಾಟಕದಲ್ಲಿ ಹಿಂದೂಗಳೇ ಡಿವೈಡ್ ಆಗಿರೋದೀಗ. ನೀವು ಒಂದು ನೀವು 55 ವರ್ಷದಿಂದ ನಮ್ಮ ಹಿಂದೂ ದೇವಸ್ಥಾನ ಅನ್ಯರ ಕೈಯಲ್ಲಿದೆ. ದೇವರಿಗೆ ಸುಲಭವಾಗಿರ್ಬೋದು, ಅದಕ್ಕೋಸ್ಕರ ಎಲ್ಲರನ್ನು ಡಿವೈಡ್ ಮಾಡ್ತಾ ಇದ್ದಾನೆ ದೇವರ ಮಂಜುನಾಥ ಸ್ವಾಮಿ ಅಂತ. ನೀವು ಧರ್ಮಸ್ಥಳ ಅನ್ಯಾಯ ಆಗಿದೆ ಅಂತ ಹೇಳಿ ಧರ್ಮಸ್ಥಳ ಉಳಿಸ್ತೀನಿ ಅಂತ ಹೊರತು ಇಡೀ ಕರ್ನಾಟಕ ಈಗ 2 ಭಾಗವಾಗಿದೆ. ಅದು ಬೇರೆಯವರಲ್ಲ, ಹಿಂದೂಗಳೇ 2 ಭಾಗವಾಗಿದ್ದೀವಿ. ಹಾಗೆ ಮಾಡಿದ್ಯಾರು? ಹಾಗೆ ಮಾಡಿದ್ಯಾರು? ಅವನನ್ನು ವಿರೆಯನ್ನು ರಾಜ್ಯಸಭಾ ಸದಸ್ಯ ಮಾಡಿದ್ಯಾರು?
ಯಾರು ಮಾಡಿದ್ರು? ಬಿಜೆಪಿ ಅವರು ಮಾಡಿದ್ರಲ್ಲ, ಕಾಂಗ್ರೆಸ್ನವ್ರು ಮಾಡಿದ್ರ? ಇವರು ಇವನ ಅತ್ಯಾಚಾರದ ಕೇಸುಗಳನ್ನು ಇವನ ಹತ್ರ ಲಕ್ಷಗಟ್ಟಲೆ ಕೋಟಿ ಅಂತ ಈ ಬಿಜೆಪಿ ಅವರು ಎಲ್ಲ ದುಡ್ಡು ತಗೊಂಡು ಹಿಂದೂ ಸಂಘಟನೆಯವರು ಬೇಕಾದಷ್ಟು ದುಡ್ಡು ತಗೊಂಡು ಇದು ಹೀಗೆ ಮುಂದುವರಿತಾನೆ ಹೋದ್ರೆ ನಾವೇ ಹೊಡೆದಾಡ್ತಾ ಇರ್ತೀವಿ, ನೀವು ನೋಡ್ತೀರಿ. ಹಿಂದಿನ ಕಾಲದಲ್ಲಿ ಕೊಡದೆ ಧರ್ಮದ ಈಗ ನೋಡಿ, ಹಾಗಾದ್ರೆ ಧರ್ಮಸ್ಥಳವನ್ನು ಅವನಿಗೆ ಬಿಟ್ಕೊಡ್ಲಿಕ್ಕೆ ಆಗ್ತದಾ? ಅವರಿಗೆ ಬಿಟ್ಕೊಡೋದು ಅಂತ ಅದನ್ನ ಒಳಗಿನಿಂದ ನ್ಯಾಯವಾಗಿ ಏನು ಹೋರಾಟ ಮಾಡ್ಬೇಕು, ಕಾನೂನು ನೀತಿಲಿ ಏನು ಹೋರಾಟ ಮಾಡ್ಬೇಕು ಅದನ್ನ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಾದ್ರೆ ಅದು ಎಲ್ಲ ಬರ್ಬೇಕು. ಅವ್ರದ್ದು ಬಡ್ಡಿ ವ್ಯವಹಾರ, ಭೂ ಹಗರಣ ಎಷ್ಟೇ ಗೊತ್ತಾ? ಎಷ್ಟು ಮಂದಿ ಭೂಮಿ ಹೊಡೆದಾಕೊಂಡಿದ್ದಾರೆ ಗೊತ್ತಾ ನಿಮ್ಗೆ? ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರೆ, ಆ ರೀತಿ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ. ಒಬ್ಬ ಭಯೋತ್ಪಾದಕ ಮುಸಲ್ಮಾನನಿಂದ 1000 ಪಟ್ಟು ಹಾಳು ಮಾಡಿದಾನೆ ಹಿಂದೂ ಸಮಾಜವನ್ನು. ಪಾಪಿಸ್ತ ಹಿಂದೂ ನಾಯಕರುಗಳನ್ನು ಇಟ್ಕೊಂಡು ಕೈಯಲ್ಲಿ ಅಲ್ಲಿಗೆ ಬಂದಂತ ಕತೆ ಕಾಸಿನಿಂದ ಬಾಯಿ ಮಾಡಿದವನಿಗೆ ಲಕ್ಷಗಟ್ಟಲೆ ಸುರಿತಾನೆ ಈ ಸೋಳೆ ಮಗ ಇವನು. ಎಲ್ಲಾದ್ರೂ ಉಂಟಾ ಪೂಜೆ ಮಾಡ ಮುಖಕ್ಕೆ ಒಂದು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ಕೊಂಡು ನಾಮ ಹಾಕ್ತಾನೆ ಅವನು. ಒಂದು ತೀರ್ಥತೆ ಕೊಟ್ಟಾನ ಅವನು, ಮಂಜುನಾಥ ಸ್ವಾಮಿ. ಅವನನ್ನು ದೇವರು ಹೇಳಿ ನಂಬಿದ್ದಾರೆ ಹಿಂದೂ ನಾಯಕರುಗಳು. ಮೊನ್ನೆ ಅದೇ ಹೇಳಿದ್ರೆ ನಾನು ಕರ್ನಾಟಕ ಪ್ರಪಂಚ ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೇನೆ. ಇದಕ್ಕೆ ಏನು ನಿಮ್ಮ ಏನು ಸಂಘ ಪರಿವಾರದಿಂದ ಹೇಳಿ, ನಿಮ್ಮನ್ನು ಬಿಡಿಸ್ತ ಅಂತ ಹೇಳಿದೆ ನಾನು. ಸಂಘ ಪರಿವಾರದನ್ನು ನಾನು ಧರ್ಮದ ಆರಾಧನೆ, ಸನಾತನ ಹಿಂದೂ ಧರ್ಮದ ಆರಾಧನೆ. ನಾನು ಇದರಲ್ಲಿ ಸಾಧಿಸುತ್ತೇನೆ. ನನ್ನ ಅಪ್ಪ ಬಂದ್ರು ಇಲ್ಲ, ಇವರೆಲ್ಲ ಇವರು ಹೊಟ್ಟೆ ತುಂಬಿಸ್ಲಿಕ್ಕೆ ದೇವಸ್ಥಾನದ ಕಾಣಿಕೆ ಇವರು ಹೋದ ತಕ್ಷಣ ಅಲ್ಲಿ 10 ಮಂದಿ ಸುತ್ತದಿಂದ ಬರ್ತಾರೆ. ಇದು ಬರ್ಜಾತನವ್ರು ಬಂದು ಭಜಂಗದವ್ರು ಬಂದ್ರು ಅಂತ ಹೇಳಿ ಮತ್ತೆ ಅವ್ರಿಗೆ ಭಿಕ್ಷೆ ಬಿಸಾಡ್ತಾರೆ. ಪಾಪಿಸ್ತ ಗೋಳೆ ಮಗ ಇವನು ಎಲ್ಲಿಂದ ಹಿಂದೂ ದೇವಸ್ಥಾನದ ಸಂಬಂಧಿತ ಕಸರನ್ನು ಎಷ್ಟು ಲಕ್ಷ ಕೋಟಿ ಗೊತ್ತಾ ನಿಮ್ಗೆ? ಎಷ್ಟು ಲಕ್ಷ ಕೋಟಿ ಇದೆ. ಇದನ್ನೆಲ್ಲ ನೋಡಿದ್ರೆ ನಾವು ಹಿಂದೂಗಳು ಯಾಕೆ ತಗೊಳ್ಳಿ, ಹಿಂದೂಗಳೇ RSS ಅವ್ರಿಗೆ ತಗೊಳ್ಬಹುದು. ಬಿಜೆಪಿ ಸರ್ಕಾರ ಮಾಡಿತ್ತಲ್ಲ 5 ವರ್ಷ, ಆಗ RSS ತೆಕ್ಕೆಗೆ ತಗೊಳ್ಬೋದಿತ್ತಲ್ಲ. ಯಾಕೆ ತಗೊಳ್ಳಿಲ್ಲ ಇವರು? ಯಾಕೆ ತಗೊಳ್ಳಿಲ್ಲ? ಕಳೆದ 5 ವರ್ಷ ಪೂರ್ತಿ ಆಡಳಿತ ಮಾಡಿದಾರಲ್ಲ, ಯಾಕೆ ತಗೊಳ್ಳಿಲ್ಲ ಇವರು? ಅಂದ್ರೆ ಇದೊಂದು ಬಗೆಹರಿಸದ ಒಂದು ಸಮಸ್ಯೆ ಆಗಿ ಕುತ್ಕೊಳ್ಳುತ್ತೆ ಹೊರತು ಇದು ನಮ್ಮ ಮಂಜುನಾಥ ತೀರ್ಮಾನ ಮಾಡಿ ಆಗಿದೆ. ಖಂಡಿತ ಇವತ್ತಲ್ಲ ನಾಳೆ ಅದು ಸಾರ್ವಜನಿಕರ ಕೈಗೆ ಬಂದೇ ಬರ್ತದೆ. ಇಲ್ಲಿ ನಮ್ಮಲ್ಲಿ ಒಂದೇ ದೇವಸ್ಥಾನ, ನಿಮ್ಗೆ ಒಂದು ಉದಾಹರಣೆ ನೀಡ್ತಾನೆ. ಮೊನ್ನೆ ಗುಜರಾತಿನಲ್ಲಿ ಗಿರ್ನಾರ್ ಪ್ರದೇಶದಲ್ಲಿ ಒಂದು ಪೂರ್ತಿ ಜೈನರ ಒಂದು ಜಾಗ ಇದೆ ಗೊತ್ತಾ ನಿಮ್ಗೆ? ಅಲ್ಲಿ ಒಂದು ದತ್ತಾತ್ರೇಯನ ಮಂದಿರ ಇದೆ. ಅದ್ರಲ್ಲಿ ಬರೀ ಹಿಂದೂ ಪುರೋಹಿತರಿದ್ದದ್ದು, ಬ್ರಾಹ್ಮಣರು. ಅಲ್ಲಿ ಕೂಡ ಹೋಗಿದ್ದಾನೆ ಪೂರ್ತಿ ಆ ದೇವಸ್ಥಾನವನ್ನು ಹೊಡೆದು ಅದು ಜೈನರಿಗೆ ಸೇರ್ಬೇಕು, ಇಲ್ಲಿ ಯಾವ್ದು ಅನ್ಯಾಯ ಬೇರೆ ಯಾವ್ದು ಜಾಗ ಇರಬಾರ್ದು ಅಂತ ಹೇಳಿ. ಯಾರು ಬಿಜೆಪಿ ಇಷ್ಟು ದೊಡ್ಡ ರಾಷ್ಟ್ರದಲ್ಲಿ ಇದು ಮಾಡ್ತಾರೆ, ಆಳ್ವಿಕೆ ಹೊಸ್ತಾ ಇದಾರಲ್ಲ, ವೀರೇಂದ್ರ ಕೊಟ್ಟ ಇಲ್ಲ ಇಲ್ಲ ಆ ಜಾಗ ನಮ್ಗೆ ಬಿಟ್ಟು ಕೊಡ್ಬೇಕು ಜೈನರಿಗೆ ಅಂತ ಹೇಳಿ ಯಾರಾದ್ರೂ ಮಾತಾಡಿದ್ರಾ? ನಾವಿಲ್ಲಿ ಹೋರಾಡ್ತಾ ಇದ್ದೇವಲ್ಲ ಹಿಂದುತ್ವ ಅಂತ ಹೇಳಿ, ಎಲ್ಲೋಗಿದೆ ಆ ದತ್ತಾತ್ರೇಯನ ಮಂದಿರ ನಾಶ ಮಾಡಿಬಿಟ್ರಲ್ಲ. ನನ್ಗೆ ದಾಖಲೆ ಬೇಕಾದ್ರೆ ದತ್ತಾತ್ರೇಯ ಮಂದಿರ ನಾಶ ಮಾಡಿಬಿಟ್ಟೆ ಹೋಗಿ ಅಲ್ಲಿ ಎಲ್ಲ ಹೇಳಿ ಗುಜರಾತ್ ಮಿನಿಸ್ಟರ್ಗಳೆಲ್ಲ ಹೇಳಿ ಆ ದೇವಸ್ಥಾನ ನಮ್ಗೆ ಬಿಟ್ಟುಕೊಡ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ಜೈನ ದತ್ತಾತ್ರೇಯ ಮಂದಿರ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಗೊತ್ತಿದೆ ನಿಮ್ಗೆ? ಇದು ನಮ್ಮ ಹಿಂದೂ ನಾಯಕರುಗಳು ಇದನ್ನು ತಿಳ್ಕೊಂಡೇ ಮಾತಾಡ್ತಿದ್ದೇನೆ, ನಾನೇನು ಸುಮ್ನೆ ಅಲ್ಲ. ಅದು ಅಣ್ಣಪ್ಪನ ಸತ್ಯ, ಅದು ಮಂಜುನಾಥನ ಸತ್ಯ. ಮತ್ತೆ ನೀವು ಬರ್ತೇನೆ ಉಜಿರೆಗೆ ಬರ್ತೇನೆ ಚಾಲೆಂಜ್ ಇದೆಲ್ಲ ನೀವು ಯಾರಿಗೆ ಅದನ್ನು ಚಾಲೆಂಜ್ ಮಾಡ್ತಿರೋದು ನನಗೆ ಗೊತ್ತಿಲ್ಲ. ಆ ಚಾಲೆಂಜ್ಗಳೆಲ್ಲ ಸರಿಯಿಲ್ಲ, ಅದನ್ನು ಹಿಂದೆ ತಗೊಳ್ಳಿ. ಆ ಚಾಲೆಂಜ್ ಅನ್ನು ಪ್ರಶ್ನೆ ಮಾಡಿ, ಯಾರಿಗೆ ಸಂಘ ಪರಿವಾರದ ನಾಯಕರಿಗೆ ಹಿಂದೂ ನಾಯಕರಿಗೆ ಪ್ರಶ್ನೆ ಮಾಡಿ, ಅದು ನಿಮ್ಗೆ ಸಾಕಲ್ಲ. ಅದಕ್ಕೆ ಬೇಕಾದ್ರೆ ನಾವು ಕೂಡ ಇದ್ದೇವೆ. ಅದು ಬಿಟ್ಟು ನೀವು ನಿಮ್ಮನ್ನೇ ಚಾಲೆಂಜ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮನ್ನೇ ಚಾಲೆಂಜ್ ಮಾಡುದು. ಈಗ ನಮ್ಮ ಅಣ್ಣಪ್ಪ ಮಂಜುನಾಥ ಕೂಡ ನಮ್ಮನ್ನೇ ಚಾಲೆಂಜ್ ಮಾಡುದು, ಯಾವಾಗ ನಮ್ಮನ್ನು ಬಿಡಿಸಿ ಕೊಡ್ತಿದ್ದೆ ಆ ಚಾಲೆಂಜ್ ಎಲ್ಲ ಇರೋದು ನಾವು. ನೋಡಿ ಅದಕ್ಕೆ ಸ್ಪಷ್ಟೀಕರಣ ಕೊಡಿ, ಸರಿ ಮಾಡ್ಕೊಳ್ಳಿ. ಸುಮ್ನೆ ಇಲ್ಲಾದ್ರೆ ಅವರು ಕಾಯ್ತಾ ಇದ್ದಾರೆ ಧರ್ಮಸ್ಥಳದಲ್ಲೂ ಮಹೇಶ್ ಶೆಟ್ಟಿಗೆ ಹಿಂದೂಗಳಿಂದಲೇ ಒಂದು ಏನು ಟೀಮ್ ಮಾಡಿ ರೆಡಿ ಮಾಡ್ಬೇಕು ಅಂತ ಹೇಳಿ. ಅದು ಆಗುತ್ತಿದ್ರೆ ಕೂಡ ಅದು ನಿಶ್ಚಿತವೇ.
ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಣ್ಣಪ್ಪ ಮಂಜುನಾಥ್ ತೀರ್ಮಾನ ಮಾಡಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದು? ಏನ್ ಮಾಡ್ಲಿಕ್ಕೆ ಆಗುತ್ತಾ? ಎಲ್ಲಿ ಅವರೇ? ಹಲೋ ಹಲೋ ಹಾ ಹಲೋ ಮೈಸೂರು ಒಳ್ಳೆ ನನಗೆ ಅದು ಗೊತ್ತು ಕಟ್ಟಂడి ಇಂಜ ಮಾಡಿ ಲಾಸ್ಟಿಗೆ ಕೂಡ 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 ಬಾಡಿಗೆ ಲೈನ್ ಬಾಡಿಗೆ